ಹಳೆ ವಿಚಾರಗಳ ಜೊತೆ ಹೊಸ ವಿಚಾರಗಳ ಮಾತುಕತೆ ಭಾಗ 2 ಇದರ ಮುಂದಿನ ಅಂದ್ರೆ ಬಾಲ್ಯದ ದಿನಗಳ ಬಗ್ಗೆ ಇದರಲ್ಲಿ ಆಲ್ರೆಡಿ ತಿಳ್ಕೊಂಡ್ವಿ. ಸೊ ಭಾಗ 2ಕ್ಕೆ ಸ್ವಾಗತ ಸರ್. ಇದನ್ನ ಮುಂದುವರಿಸುವ ಏನು ಇನ್ನು ಆಕಾಶವಾಣಿಗೆ ಸೇರುವಂತ ದಿನಗಳು. ಸೊ ಇದ್ರ ಸ್ಟಾರ್ಟಿಂಗ್ ಅನುಭವ ಹೇಗಿತ್ತು? ಆಕಾಶವಾಣಿಗೆ ನಿಮ್ಮ ಎಂಟ್ರಿ ಹೇಗಿತ್ತು? ನಾನು ಆಕಾಶವಾಣಿಗೆ ಅಪಾಯಿಂಟ್ಮೆಂಟ್ ಆದಾಗ ಮೊದಲಿಗೆ ಅಪಾಯಿಂಟ್ಮೆಂಟ್ ಆದ್ದು ನನಗೆ ಚಿತ್ರದುರ್ಗ ಆಕಾಶವಾಣಿ. ನನಗೆ ಆಗಲೇ ಹೇಳಿದಾಗೆ ಮೊದಲು ಬೇರೆ ಜಾಗಗಳ ಬಗ್ಗೆ ಹೆಚ್ಚು ಪರಿಚಯ ಇರಲಿಲ್ಲ. ನಮಗೆ ಗೊತ್ತಿರೋದು ಬೆಂಗಳೂರು, ಮೈಸೂರು ಬಿಟ್ಟರೆ ಹೆಚ್ಚು ಪರಿಚಯ ಇರಲಿಲ್ಲ. ಮೈಸೂರು ಕೂಡ ತುಂಬ ಕಡಿಮೆ. ನಾನು ಹೊನ್ನಾವರಕ್ಕೆ ಹೋದ್ದೇ ವಿಶೇಷ. ಅದರ ನಂತರ ನನಗೆ ಚಿತ್ರದುರ್ಗದಲ್ಲಿ ಅಪಾಯಿಂಟ್ ಆಗುವಾಗ ಎಲ್ಲಿ ಅಂತ ಗೊತ್ತಿರಲಿಲ್ಲ. ಕೊನೆಗೆ ಕೇಳಿಕೊಂಡು ಬಂದೆ ಚಿತ್ರದುರ್ಗಕ್ಕೆ. ಚಿತ್ರದುರ್ಗದಲ್ಲಿ ಸೇರಿದಾಗ ಮೊದಲ ದಿನದ ಸಂದರ್ಭದಲ್ಲಿ ನನಗೆ ತೀರಾ ಹೊಸ್ತು. ಯಾಕಂತ ಹೇಳಿದ್ರೆ ಲೆಕ್ಚರ್ ಆಗಿದ್ದವ, ಆಮೇಲೆ ಈ ಒಂದು ಹವಾಮಾನ ಇಲಾಖೆಯಲ್ಲಿ ಒಂದು ಸೀನಿಯರ್ ಅಬ್ಸರ್ವರ್ ಆಗಿದ್ದವ, ಅಥವಾ ಅಲ್ಲಿ ಚೆನ್ನೈನಲ್ಲಿ ಟ್ರೈನಿಂಗಿಗೆ ಹೋದವ. ಈ ವಿಷಯಗಳು ಗೊತ್ತಿತ್ತೆ ಹೊರತು ಇದು ಗೊತ್ತಿಲ್ಲ, ಎಲ್ಲ ಹೊಸತ್ತು. ಆಕಾಶವಾಣಿಯ ಬಗ್ಗೆ ದೊಡ್ಡ ನಾಲೆಜ್ ಇಲ್ಲ. ನಾನು ರೆಕಾರ್ಡಿಂಗಿಗೆ ಹೋಗಿದ್ರೆ ಬೇರೆ ಯಾವುದೇ ರೀತಿಯ ನಾಲೆಜ್ ಇಲ್ಲ. ಆಕಾಶವಾಣಿಗೆ ಸೇರಿದಾಗ ಅಲ್ಲಿ ನಿರ್ಮಲಾದೇವಿ ಅಂತ ಅಲ್ಲಿ ಅಸಿಸ್ಟೆಂಟ್ ಸ್ಟೇಷನ್ ಡೈರೆಕ್ಟರ್ ಆಗಿ ಚಿತ್ರದುರ್ಗ ಆಕಾಶವಾಣಿ, ಹೆಬ್ಳಿಕರ್ ಅಂತ ಅಲ್ಲಿಯ ಹೆಡ್ ಇದ್ದವರು. ಸೊ ಅಲ್ಲಿ ಹೋದ ಕೂಡಲೇ ಸೇರಿ ನನ್ನನ್ನು ಆಕಾಶವಾಣಿಗೆ ಕೆಲಸಕ್ಕೆ ಹಚ್ಚಿದ್ರು. ನನ್ನ ಜೊತೆ ನಮ್ಮದೇ ಬ್ಯಾಚಿನಲ್ಲಿ ಕೆಲಸ ಮಾಡಿದ ಇನ್ನೂ ಇಬ್ಬರು ಅಲ್ಲಿ ಆಲ್ರೆಡಿ ಸೇರಿದ್ರು. ವಿನೋದ್ ಕುಮಾರ್ ಅಂತ ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ನಾನೇನಿದ್ದೇನೋ ಅದೇ ಪೋಸ್ಟಲ್ಲಿ, ಮತ್ತೊಬ್ಬರು ಬೇದ್ರೆ ಮಂಜುನಾಥ್ ಅಂತ. ಅದರ ಜೊತೆಗೆ ನಮ್ಮ ಸೀನಿಯರ್ ಒಬ್ಬರು ಕೂಡ ಕೆಂಡದ್ಮಠ್ ಅಂತ ಅಲ್ಲಿದ್ದರು. ನಾವು ಮೂವರು ನಮ್ಮ ಒಂದೇ ಪೋಸ್ಟಲ್ಲಿ ಸೇರಿದವರು. ನಮ್ಮ ಮೇಲೆ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ಗಳಾಗಿ 3 ಜನ ಆಫೀಸರ್ಗಳಿದ್ದರು. ಒಬ್ಬರು CN ರಾಮಚಂದ್ರ ಅಂಥೇಳಿ, ಮತ್ತೊಬ್ಬರು SH ಅಂಜನಪ್ಪ ಅಂಥೇಳಿ, ಮತ್ತೊಬ್ಬರು ಬನಜ್ಜ ಅಂಥೇಳಿ, ಮತ್ತು ಅದರ ಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು. ಇಷ್ಟು ನಮ್ಮ ಪ್ರೋಗ್ರಾಮ್ನ ಟೀಮ್. ಮೊದಲ ದಿವಸ ಜಾಯಿನ್ ಆಗುವಾಗ ನನ್ನ ಕೆಲಸ ಏನು ಅಂತೇಳಿ ಅಲ್ಲಿ ನಿರ್ಮಲಾದೇವಿಯವರು ಹೇಳಿದರು. ಅದರ ನಂತರ ನಿಮಗೆ ಕೆಳಗೆ ಇದನ್ನು ಹೇಳ್ತಾರೆ ಅಂತೇಳಿ ಒಬ್ಬರ ಕಳಿಸಿ. ಯಾವುದು ಪೋಸ್ಟಲ್ಲಿ ಸ್ಟಾರ್ಟಿಂಗ್? ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್, ಪ್ರಸಾರ ನಿರ್ವಾಹಕ ಅಂತ ನಾವು ಕನ್ನಡದಲ್ಲಿ ಹೇಳುತ್ತೆ. ಅವರ ಕೆಲಸ ಏನಂತ ಹೇಳಿದರೆ, ಪ್ರಸಾರ ಏನಾಗ್ತಾ ಇದೆ ಆಕಾಶವಾಣಿ ಅದನ್ನು ಸರಿಯಾಗಿ ನೋಡಿಕೊಳ್ಳೋದು, ಹೋಗ್ತದ ಇಲ್ವಾ. ನಾವು ಶಿಫ್ಟ್ ಡ್ಯೂಟಿಯಲ್ಲಿ ಬರ್ತಾ ಇದ್ದೇವೆ. ಇಲ್ಲಿ ಚಿತ್ರದುರ್ಗದಲ್ಲಿ ಒಂದೇ ಟ್ರಾನ್ಸ್ಮಿಷನ್ ಇತ್ತು. ಅದು ಸಂಜೆ 5 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 9 ಗಂಟೆಗೆ ಮುಗಿತಾ ಇತ್ತು. ಅದಿನ್ನು ಚಿತ್ರದುರ್ಗ ಆಕಾಶವಾಣಿಯ ಅದಿನ್ನು ಪ್ರಾರಂಭ ಆದದ್ದಾದ್ರಿಂದ ಅಷ್ಟೇ ಇದ್ದದ್ದು. ನಾವು ಅದಕ್ಕೆ 4 ಜನ ಇದ್ದದ್ರಿಂದ ನಮಗೆ ಆ ಡ್ಯೂಟಿ ನಮಗೆ ಸಾಮಾನ್ಯವಾಗಿ 4 ದಿವಸಕ್ಕೊಂದು ಸಲ ಬರ್ತಾ ಇತ್ತು. ಅದ್ರ ಜೊತೆಗೆ ನಾವು ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಅಥವಾ ಕಾರ್ಯಕ್ರಮದ ನಿರ್ವಾಹಕರು ಯಾರಿದ್ದಾರೆ ಅವರಿಗೆ ಅಸಿಸ್ಟ್ ಕೂಡ ಮಾಡಬೇಕಾಗ್ತದೆ. ಸೊ ಅವರ ಜೊತೆ ಕೂಡ ಕೆಲಸಕ್ಕೆ ಆಗ್ತಾಯಿದ್ರು. ಯಾಕಂದರೆ ಈ ಪ್ರೋಗ್ರಾಮ್ಗಳು ಹೇಗೆ ಮಾಡುವುದು ಅಂತ ಕಲೀಲಿ. ಸೊ ಅಲ್ಲಿಂದ ನನ್ನ ಕೆಲಸ ಪ್ರಾರಂಭ ಆಯಿತು. ಮೊದಲಿಗೆ ನನಗೆ ಇದು ತೀರಾ ಹೊಸದಾದ್ರಿಂದ ಯಾಕಾದರೂ ಬಂದು ಅಂತ ಅನಿಸ್ತು. ಇಲ್ಲಿಂದ ಒಂದು ಸಲ ಓಡಿ ಹೋದರೆ ಸಾಕು. ಯಾಕಂತ ಹೇಳಿದ್ರೆ ಕೆಲಸ ಅಂಥದ್ದು ನನಗೆ ಗೊತ್ತಿಲ್ಲ, ಇದನ್ನು ಕಲಿಬೇಕು. ಸರಿಯಾಗಿ ನನಗಿಂತ ಎಲ್ಲರೂ ಸೀನಿಯರ್ಗಳು, ಸ್ವಲ್ಪ ಪರಿಚಯ ಆದರು. ಆದರೆ ಆಗ ನನ್ನ ಇಂಜಿನಿಯರಿಂಗ್ ಸೆಕ್ಷನ್ನಲ್ಲಿ ಕೂಡ ನನ್ನ ಜೊತೆ ತುಂಬ ಜನ ಹೊಸತಾಗಿ ಸೇರಿ ನಮ್ಮ ಜೊತೆ ಇಂಜಿನಿಯರ್ಸು ಒಂದು ಕೇರಳದವರು 3 ಜನ ಇದ್ದರು. ಒಬ್ಬರು ಸಬಾಸ್ಟಿಯನ್ ಅಂತೇಳಿ, ಒಬ್ಬರು ರಮೇಶ್ ಅಂತೇಳಿ, ಒಬ್ಬರು ವಿಜಯರಾಘವನ್ ಅಂತೇಳಿ, ಅವರೆಲ್ಲ ನಾವು ಒಟ್ಟಿಗೆ ಇದ್ವಿ. ಅದರ ನಂತರ ಇಬ್ಬರು ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಒಂದು 3 ಜನ ಇದ್ದರು. 4-5 ಜನ ಇದ್ದರು ನನ್ನ ಜೊತೆ ಸೇರಿದವರು. ಒಬ್ಬರು ಚಂದ್ರಕಾಂತ್ ನೇಕಾರ್ ಅಂತ ಹೇಳಿ ಅವರು ನಮ್ಮ ಜೊತೆ ಇದು ಸೇರ್ತಾ ಇದ್ರು. ನಾಗರಾಜ್ ಭಟ್ ಅಂತ ಇನ್ನೊಬ್ಬರು, ಆಮೇಲೆ ರಾಮನ್ ಅಂತ ಒಬ್ಬರು ಇಂಜಿನಿಯರ್. ಹಾಗೆ ಇಷ್ಟು ಜನ ನಾವು ಒಂದೇ ಬ್ಯಾಚು, ಸುಮಾರು ಒಂದೇ ಏಜ್ನವರು. ಅದರಿಂದ ತುಂಬ ಜನ ಅಲ್ಲಿ ಇದ್ವಿ. ನಾವು ಟೀಮು ಸ್ಟ್ರಾಂಗ್ ಇತ್ತು. ಸಂಜೆ ಕ್ರಿಕೆಟ್ ಆಡ್ತಾ ಇದ್ವಿ ಅಲ್ಲಿ ನಮ್ಮ ಆಕಾಶವಾಣಿಯ ಹಿಂದೆ.
ವಾರದಲ್ಲಿ ಒಂದು ಸಲ ಗ್ರೌಂಡಿಗೆ ಹೋಗಿ ಬೇರೆ ಬೇರೆಯವರ ಜೊತೆ ಮ್ಯಾಚ್ಗಳನ್ನು ಕ್ರಿಕೆಟ್ ಆಡ್ತಾ ಇದ್ವಿ. ಅಂದ್ರೆ ಆಕಾಶವಾಣಿ ಒಂದು ಟೀಮೇ ಇತ್ತು ಕ್ರಿಕೆಟ್ ಟೀಮ್ ಇತ್ತು. ಓಕೆ. ಮತ್ತೆ ಬೇರೆ ದಿವಸಗಳಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಗಳು ಕೂಡ ಸ್ವಲ್ಪ ಮಟ್ಟಿಗೆ ನಡೀತಾ ಇತ್ತು. ಹೊರಗೆ ಹೋಗಿ ರೆಕಾರ್ಡಿಂಗ್ ಇತ್ತು. 1 ತಿಂಗಳು 1.5 ತಿಂಗಳು 2 ತಿಂಗಳಾಗುವಾಗ ಸ್ವಲ್ಪ ಮಟ್ಟಿಗೆ ಒಗ್ಗಿಕೊಂಡೆ ಕಾರ್ಯಕ್ರಮಗಳಿಗೆ ಒಗ್ಗಿಕೊಂಡ ಮೇಲೆ ನಮಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿತ್ತು. ನನಗೆ ಒಂದು 2-3 ಸೆಕ್ಷನ್ಗಳನ್ನು ಇಂಡಿಪೆಂಡೆಂಟ್ ಆಗಿ ನೀವೇ ನೋಡ್ಕೋಬೇಕು ಅಂತ ಒಂದು ಆಗಲೂ ಕೂಡ ಒಂದು ಪರಿಸರದ ಬಗ್ಗೆ ಎನ್ವೈರನ್ಮೆಂಟ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡುವಂಥದ್ದು ಒಂದು ಸೆಕ್ಷನು, ಮತ್ತು ಮಕ್ಕಳ ಕಾರ್ಯಕ್ರಮಕ್ಕೆ ಒಂದು ಸೆಕ್ಷನು, ಮತ್ತೊಂದು ಹೀಗೆ ಒಂದು ಸಂಭಾಷಣೆ, ಆ ಸಂಭಾಷಣೆ ಮಾತುಕತೆಯ ಒಂದು ಸೆಕ್ಷನ್ ಇಷ್ಟು ಕೊಟ್ಟಿದೆ. ಇದು ಮುಖ್ಯವಾಗಿ ಅಲ್ಲಿ ಸ್ಟಾರ್ಟಿಂಗ್ ಸೆಕ್ಷನ್. ಈಗ ಆಕ್ಚುಲಿ ನೀವು ಈ ಕಾಸರಗೋಡು ಮೂಲದವರು ಅಥವಾ ಮಂಗಳೂರು, ನಾವು ಎಲ್ಲ ಹೇಳುವ ಹಾಗೆ ಈ ಕನ್ನಡವನ್ನು ಪುಸ್ತಕದಲ್ಲಿ ಓದಿದ ಹಾಗೆ ಮಾತಾಡುವವರು. ನಿಮ್ಗೆ ಇಲ್ಲಿಂದ ಡೈರೆಕ್ಟ್ ಚಿತ್ರದುರ್ಗದಲ್ಲಿ ಹೋದಾಗ ಆ ಒಂದು ಡಿಫರೆನ್ಶಿಯೇಷನ್ ಏನು ಫೀಲ್ ಆಗಿರ್ಲಿಲ್ಲ? ಭಾಷೆ ಬೇರೆ, ಅಲ್ಲಿ ತುಂಬಾ ಇತ್ತು. ಅಲ್ಲಿಯ ಒಂದು ಭಾಷೆಯೇ ಬೇರೆ. ಈಗ ಹೊನ್ನಾವರದೇ ಭಾಷೆ ಬೇರೆ, ಅಲ್ಲಿಂದ ತುಂಬಾ ವ್ಯತ್ಯಾಸ ಉಂಟು. ಅವರಿಗೆ ನನ್ನ ಭಾಷೆ ತುಂಬಾ ಮಟ್ಟಿಗೆ ಅರ್ಥ ಆಗ್ತಿತ್ತೋ ಇಲ್ಲೋ ಅಂತಲೇ ಸಂಶಯ ಉಂಟು. ಯಾಕಂತ ಹೇಳಿದ್ರೆ ನಮ್ಮ ಭಾಷೆ ತುಂಬಾ ವ್ಯತ್ಯಾಸ ಆಗಿದೆ. ಆದರೆ ಒಂದೇ ಒಂದು ಅಂತ ಹೇಳಿದ್ರೆ, ನನ್ನ ಜೊತೆ ಇದ್ದವರು ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದವರು. ಅದರಲ್ಲಿ ಬೇದ್ರೆ ಮಂಜುನಾಥ್ ಅಂತ ಈಗಲೂ ಇದ್ದಾರೆ ಆಕಾಶವಾಣಿ ಮೈಸೂರಲ್ಲಿ. ಅವರು ಮಾತ್ರ ಅಲ್ಲಿ ಹತ್ತಿರ ಅಂತ ಹೇಳಿದ್ರೆ ಶಿವಮೊಗ್ಗದವರು. ವಿನೋದ್ ಕುಮಾರ್ ಅಂತ ಅವರು ಬೆಂಗಳೂರಿನವರು. ಆಮೇಲೆ ಇನ್ನೊಬ್ರು ಕೆಂಡದ ಮಠ ಅಂತ ಧಾರವಾಡದವರು. ನಾನು ಮಂಗಳೂರಿನವ. ಒಂಥರ ಅಲ್ಲಿ ಭಾಷಾ ಸಮ್ಮಿಲನಗಳಾಯ್ತು. ಒಂದು ಈ ಉತ್ತರ ಕರ್ನಾಟಕ ಒಂದು ಮಿಸಳು ಬಾಜಿ ಅಂತ ಹೇಳ್ತಾರೆ, ಆ ತರದ್ ಒಂದಾಗಿದೆ ನಮ್ಮ ಈ ಕಡೆ ಸಜ್ಜಿಗೆ ಬಜ್ಜಿ ಆಗಿರುವ ಜನಗಳು. ಆದ್ರೆ ಒಂದೇ ಒಂದು ತೊಂದರೆಗಳು ಏನಿತ್ತು ಅಂತ ಹೇಳಿದ್ರೆ, ಆ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಹಳ್ಳಿಗಳಲ್ಲಿ ಹೋದ್ರೆ ಆಕಾಶವಾಣಿ ಸಿಗ್ತಿರಲಿಲ್ಲ. ಯಾಕಂತ ಹೇಳಿದ್ರೆ, ಈಗ ಹೇಗೆ ನಮ್ಮ ರೇಡಿಯೋ ಸೆಟ್ ಇದ್ರೆ ಅದರಲ್ಲಿ ಮೀಡಿಯಂ ವೇವ್ ಶಾರ್ಟ್ ವೇವ್ ಅಂತ ಹೇಳಿದ್ರೆ ಜನರಿಗೆ ಹೆಚ್ಚು ಗೊತ್ತಾಗುತ್ತೆ. ಆಗ FM ಅಂತ ಹೇಳಿದ್ರೆ ಹೆಚ್ಚು ಜನರಿಗೆ ಪರಿಚಯ ಇರಲಿಲ್ಲ. ಯಾವ ರೇಡಿಯೋ ಸೆಟ್ ಅಲ್ಲಿ FM ಇರುವುದಿಲ್ಲ. ಅದಕ್ಕಾಗಿ ಸೆಟ್ ತಗೊಳ್ಬೇಕು ಅಥವಾ ಒಂದು ರಿಸೀವರ್ಗೆ ಒಂದು ಎಂಥದೋ ಒಂದು ಎಡಿಷನಲ್ ಮಾಡಬೇಕು. ಹಳ್ಳಿಯಲ್ಲಿ ಹೋದ್ರೆ ನಿಮ್ಮ ರೇಡಿಯೋ ಕೇಳುವುದಿಲ್ಲ, ಧಾರವಾಡ ಕೇಳ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಕೊಡೋದು ನಮಗೊಂದು ದೊಡ್ಡ ಸವಾಲ. ಕಷ್ಟ ಆಗ್ತಿದೆ. ಅದೇ ಕೇಳುಗರು ಆ ಟೈಮಲ್ಲಿ ಜಾಸ್ತಿ ಇದ್ರು, ಈಗ ಕಂಪೇರ್ ಮಾಡಿದ್ರೆ ಅಥವಾ ಈಗ ಜಾಸ್ತಿ ಇದ್ದಾರೆ ಅನಿಸ್ತದ? ಆಗ ಜಾಸ್ತಿ ಇದ್ರು, ಆದ್ರೆ ಚಿತ್ರದುರ್ಗಕ್ಕೆ ಸ್ವಲ್ಪ ಕಡಿಮೆ ಇದ್ರು ಅಂತ ಆಗಿನ ಕಾಲದಲ್ಲಿ. ಅಂದ್ರೆ ಸ್ವಲ್ಪ ವರ್ಷಗಳು ಹೋಗ್ತಿದ್ದ ಹಾಗೆ ಅದು ತುಂಬಾ ಪಾಪ್ಯುಲಾರಿಟಿಯನ್ನು ಕೂಡ ಪಡ್ಕೊಂಡು. ಆದ್ರೆ ಆ ಸಮಯದಲ್ಲಿ ನಾನು ಸೇರಿದ ಸಮಯದಲ್ಲಿ ಯಾಕಂತ ಹೇಳಿದ್ರೆ ರೇಡಿಯೋ ಸೆಟ್ಟೇ ಇರ್ತಿರ್ಲಿಲ್ಲ. ಆ ಕಾರಣ ಅಂದ್ರೆ ಅಪ್ಡೇಷನ್ ಹತ್ರದ್ದು ಅದರ ಡೀಟೇಲ್ಸ್ ಗೊತ್ತಿರೋದ ಕಾರಣ ಸ್ವಲ್ಪ ರೀಚ್ ಆಗ್ತಿರ್ಲಿಲ್ಲ ಅಂತ. ಹಾಗೆ ಅಲ್ಲಿಯ ಸ್ಟಾರ್ಟಿಂಗ್ ಈಗ ಅದೇ ಹೇಳಿದೆ, ಒಂದು ಭಾಷೆಯ ವಿಭಿನ್ನತೆ ನಿಮ್ಮದು, ಅಲ್ಲಿಯ ಸ್ಲ್ಯಾಂಗ್ ಬೇರೆ ಇರ್ತದೆ. ಆಗ ನಿಮ್ಗೆ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಕೊಡುವಾಗ ಇದ್ರದ್ದೇನಾದ್ರೂ ಡಿಫ್ರೆಂಟ್ ಫೀಲ್ ಆದ್ದು ಅಥವಾ ಏನಾದ್ರು ಇದೇ ತರ ಹೋಗ್ತಿತ್ತು, ಇಲ್ಲಿಯ ಕನ್ನಡ ಸ್ಲ್ಯಾಂಗ್ ಅಲ್ಲಿ ಹೋಗ್ತಿತ್ತ? ನಾನು ಪ್ರಯತ್ನ ಸ್ವಲ್ಪ ಪಟ್ಟದುಂಟು, ಆದ್ರೆ ಅದು ಇನ್ನೂ ಕಷ್ಟಕ್ಕೆ ಎಡೆ ಮಾಡಿ ಕೊಡುತ್ತದೆ. ಯಾಕಂತ ಹೇಳಿದ್ರೆ ನಾವು ಅದನ್ನ ಇಮಿಟೇಟ್ ಮಾಡಿದಾಗ ಅದು ಪೂರ್ತಿಯಾಗಿ ಮಾಡಲಿಕ್ಕೆ ಆಗುವುದಿಲ್ಲ. ನಾನು ಮತ್ತೆ ಯೋಚನೆ ಮಾಡಿದೆ, ಇದಕ್ಕಿಂತ ನಾವು ಹೇಗೆ ಉಂಟು ಹಾಗೆ ನಾವು ನಡೆಸ್ಕೊಂಡು ಹೋಗುದು ಸುಲಭ ಅಂತ. ನಾನು ಸುಮಾರು 2 ವರ್ಷ ಮಾತ್ರ ಅಲ್ಲಿದ್ದವ. ಸೊ 2 ವರ್ಷಗಳಲ್ಲಿ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೆ. ಸಾಮಾನ್ಯ ಕನ್ನಡವೇ ಆದ್ರಿಂದ ಹಳ್ಳಿಗಳಲ್ಲಿ ಹೋದ್ರೂ ಕೂಡ ಅಂತ ದೊಡ್ಡ ಕಷ್ಟ ಆಗ್ತಿರ್ಲಿಲ್ಲ. ಆ ನಂತರ ನೀವು ಮಂಗಳೂರಿಗೆ ಬಂದ? ಹೌದು, 93ರಲ್ಲಿ ನನಗೆ ಅಲ್ಲಿಂದ ಟ್ರಾನ್ಸ್ಫರ್ ಆಯಿತು. ತುಂಬಾ ಪ್ರಯತ್ನ ಪಟ್ಟಿದ್ದೇನೆ ಅದರ ಮೊದಲು ಟ್ರಾನ್ಸ್ಫರ್ಗೆ. ಆದರೆ ಟ್ರಾನ್ಸ್ಫರ್ ಆ ಸಂದರ್ಭದಲ್ಲಿ ಆಗಲಿಲ್ಲ. ಆದರೆ 2 ವರ್ಷ ಕೂಡ ಆಗಿರಲಿಲ್ಲ. ವಿಷಯ ಏನಂತ ಹೇಳಿದ್ರೆ 4 ವರ್ಷ ಆದಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತೆಲ್ಲ ನಮಗೆ ಹೇಳ್ತಾ ಇದ್ರು. ಆಗಲೂ ತುಂಬಾ ಅದರ ಬಗ್ಗೆ ಜ್ಞಾನವೂ ಕೂಡ ಇರಲಿಲ್ಲ. ಎನ್ಕ್ವೈರಿ ಮಾಡ್ತಾ ಇದ್ರಿ? ಹೋಗ್ಬೋದು. ಆಗ ಯಾರೋ ಹೇಳಿದ್ರು ಬ್ರಹ್ಮಾವರದಲ್ಲಿ ಉಡುಪಿಯಲ್ಲಿ ಸ್ಟೇಷನ್ ಆಗ್ತದೆ, ಅಲ್ಲಿಗೆ ಹೋಗ್ಬೋದು ನೀನು ಅಂತ. ಅದು ಇಷ್ಟರವರೆಗೆ ಆಗ್ಲಿಲ್ಲ. ಅದು ಬೇರೆ ಪ್ರಶ್ನೆ. ನಾನು ಅದನ್ನೇ ಎಲ್ಲರ ಹತ್ರ ಹೇಳ್ತಾ ಇದ್ದೆ, ನಾನು ಉಡುಪಿಗೆ ಅಲ್ಲಿ ಸ್ಟೇಷನ್ ಆಗ್ತದೆ, ಆಗ ಅಲ್ಲಿಗೆ ಹೋಗ್ತೇನೆ. ಒಂದು ಫೈನ್ ಮಾರ್ನಿಂಗ್ ನನ್ನ ಟ್ರಾನ್ಸ್ಫರ್ ಆರ್ಡರ್ ಬಂತು. ನನಗೆ ಗೊತ್ತಿಲ್ಲ. ನಮ್ಮ ಅಂಜನಪ್ಪ ಅಂತ ನಾನೀಗ ಹೇಳಿದೆ, ನನ್ನ ಪ್ರೋಗ್ರಾಮ್ ಆಫೀಸರ್, ಅವರು ನಮ್ಮ ಯೂನಿಯನ್ನಲ್ಲೆಲ್ಲ ಇದ್ದರು, ನಮ್ಮಲ್ಲೆಲ್ಲ ಅಸೋಸಿಯೇಷನ್ ಯೂನಿಯನ್. ಅವರು ಡೆಲ್ಲಿವರೆಗೆ ಅವರಿಗೆ ಪರಿಚಯ ಉಂಟು. ಅವರ ಹತ್ರ ನಾನು ಹೇಳ್ತಿದ್ದೆ ಹೋಗುವಾಗ, ಸರ್ ನಂದೊಂದು ಟ್ರಾನ್ಸ್ಫರ್ ಹೇಗಾದರೂ ಇದು ಮಾಡಿ. ಅಪ್ಲಿಕೇಶನ್ ಏನು ಹಾಕಲಿಲ್ಲ. ನನಗೆ ಟ್ರಾನ್ಸ್ಫರ್ ಬಂದಾಗ ಅವರು ಪ್ರತಿ ಸಲ ಡೆಲ್ಲಿಗೆ ಹೋಗಿ ಬಂದರೆ
ಹೇಳ್ತಾ ಇದ್ರು ಹೇಳಿದ್ದೇನೆಪ್ಪ ಟ್ರಾನ್ಸ್ಫರ್ ಅವ್ರು ಹೇಳಿದ್ರು ಹೇಗೋ ಅಥವಾ ಅದಾಗಿ ಬಂತು ನನಗೆ ಇವತ್ತು ಗೊತ್ತಿಲ್ಲ. ಆದರೆ ಬಹುಶಃ ಅವ್ರು ಏನಾದರೂ ಹೇಳಿರಬಹುದು ಅಂತ ಅನಿಸ್ತದೆ. ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ 2 ಪೋಸ್ಟ್ ಕಮ್ಮಿ ಆಯಿತು. ಒಂದೇ ಟ್ರಾನ್ಸ್ಮಿಷನ್ ಇರೋದು ಸಂಜೆ, ಹಾಗಾಗಿ ಅಲ್ಲಿಗೆ 4 ಜನ ಬೇಡ 2 ಜನರನ್ನು ತೆಗೆದು. ವಿಶೇಷ ಅಂತ ಹೇಳಿದರೆ ನನ್ನ ಪುಣ್ಯವಾಯನ, ನಾನು ಜೂನಿಯರ್ ಮೋಸ್ಟ್, ಇನ್ನೊಬ್ರು ಕೆಂಡದ್ ಬಟ್ ಸೀನಿಯರ್ ಮೋಸ್ಟ್, ಅವರನ್ನು ಧಾರವಾಡಕ್ಕೆ ಮಾಡಿದ್ರು, ನನ್ನ ಊರಿಗೆ ಪುಣ್ಯಕ್ಕೆ ಮಾಡಿದ್ರು. ಮಧ್ಯದವರನ್ನು ಉಳಿಸಿದ್ರು. ಮಧ್ಯದವರಿಗೆ ಒಂದು ಸಂಶಯ, ಈಗ ಇವರು ಏನೋ ಮಾಡಿಕೊಂಡು ಎಂಥದೋ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಇವರು ಮಾಡಿದ್ದಾರೆ ಅಂತ. ಹಾಗೆ ಒಂದು ಕೇಳ್ತಾ ಇದ್ರು ಕೂಡ, ನೀನು ಹೇಗೆ ಟ್ರಾನ್ಸ್ಫರ್ ಸಿಕ್ತಿತ್ತು? ನನಗೆ ಹೇಗೆ ಸಿಕ್ಕಿತ್ತು ನನಗೆ ಇವತ್ತಿಗೂ ಗೊತ್ತಿಲ್ಲ, ಸೀಕ್ರೆಟ್ ಆಗಿ ಉಂಟು. ನನಗೆ ಹಾಗೆ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಮಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು. ಆದರೆ ಮಂಗಳೂರಿಗೆ ಬಂದು ಜಾಯಿನ್ ಆದೆ. ಜಾಯಿನ್ ಆಗುವಾಗ ಇಲ್ಲಿ ಕೆಲಸದ ಬಗ್ಗೆ ನನಗೆ ಒಂದಷ್ಟು ಹಿಡಿತಾ ಇತ್ತು. ಅಂದರೆ ಹೊಸ ಸ್ಟೇಷನ್ ಅಂತ, ಹೊಸ ಜಾಗ ಆಗುವಾಗ ಸ್ವಲ್ಪ ಪರಿಚಯ ಕೂಡ ಬೇಕಾಗ್ತದೆ. ಇಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಿದ್ದ ದೇವುಹನೆಹಳ್ಳಿ ಅಂತ, ದೇವರಾಜ್ ಕಲ್ಪುರ ಅಂತ ಆಗ ಅವರ ಹೆಸರು, ಅವ್ರ ಜೊತೆ ನಾನು ಒಂದು ರೂಮಲ್ಲಿ, ಅವರದೇ ರೂಮ್ ಇತ್ತು, ಅಲ್ಲಿ ಜೊತೆ ಸೇರಿದ್ದೆ. 1 ವರ್ಷದವರೆಗೆ ನಾನು ಅಲ್ಲಿದ್ದೆ. ನಂತರ ನನಗೆ ಕ್ವಾರ್ಟರ್ಸ್ ಅಲಾಟ್ ಆಗಿ ಮಂಗಳೂರಲ್ಲಿ ನಾನು ನನ್ನ ಕೆರಿಯರ್ ಅನ್ನು ಸ್ಟಾರ್ಟ್ ಮಾಡಿ. ಮತ್ತೆ ನಿಮ್ಗೆ ಅದೇ ಸೇಮ್ ಪೋಸ್ಟ್ಗೆ ಈ ಕಡೆ ಬಂದ ಅಥವಾ ಬೇರೆ? ಸೇಮ್ ಪೋಸ್ಟ್ಗೆ. ಆದರೆ ಒಂದೇ ಒಂದು ವಿಷಯ ಅಂತ ಹೇಳಿದರೆ, ಇಲ್ಲಿ ಬರುವಾಗ ನನ್ನ ಕ್ಯಾಡರ್ನ ಪೋಸ್ಟಲ್ಲಿ 10 ಜನ ಇದ್ರು. ಅಲ್ಲಿ ನಾವು 4 ಜನ ಇದ್ದು, ನಾವು 10-12 ಜನ ಇದ್ರು. ಅಂದ್ರೆ ಪ್ರೋಗ್ರಾಮ್ಸ್ಗಳು ಅಥವಾ ಪ್ರೋಗ್ರಾಮ್ ಬೇಸ್ಡ್ ಪ್ರೋಗ್ರಾಮ್ಗಳು ಇಲ್ಲಿ ಜಾಸ್ತಿ 3 ಟ್ರಾನ್ಸ್ಮಿಷನ್ ಇತ್ತು. ಮತ್ತೆ ರೀಜನಲ್ ಸ್ಟೇಷನು 2 ಭಾಷೆಗಳು ಎಕ್ಸ್ಟ್ರಾ ಇತ್ತು. ಕನ್ನಡದ ಜೊತೆ ಇಲ್ಲಿ ಕೊಂಕಣಿ ಮತ್ತು ತುಳುವಿನ ಕಾರ್ಯಕ್ರಮಗಳು ಮುಖ್ಯವಾಗಿ ಪ್ರಸಾರ ಆಗ್ತಾ ಇತ್ತು. ಅದರ ಜೊತೆ ಇಂಗ್ಲೀಷು ಕಾರ್ಯಕ್ರಮ, ಹಿಂದಿ, ಸಂಸ್ಕೃತದಲ್ಲೂ ಕೂಡ ಒಂದೊಂದು ಕಾರ್ಯಕ್ರಮಗಳು ಪ್ರಸಾರ ಆಗ್ತಿದೆ. ಅದೇ ಪ್ರೋಗ್ರಾಮ್ಗಳು ಜಾಸ್ತಿ ಇರೋದ್ರಿಂದ ಜಾಸ್ತಿ ಜನ ಕೂಡ ಇದ್ರು. ಮತ್ತೆ ನೀವು ಈಗ ಆಕಾಶವಾಣಿಲಿ ಅಂತ ಹೇಳಿದ್ರೆ ಒಂದಷ್ಟು ಜನಗಳನ್ನ ಇಂಟರ್ವ್ಯೂ ಮಾಡೋದು ಅಥವಾ ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಳ್ಳೋದು. ಸೊ ಈ ವಿಚಾರಕ್ಕೆ ಬಂದಾಗ ಎಷ್ಟು ಕಾಂಟ್ಯಾಕ್ಟ್ಗಳು ಎಷ್ಟು ಮುಖ್ಯ ಅಂತ ಅನಿಸ್ತು, ಅಥವಾ ಪರಿಚಯಗಳು, ಹೊಸ ಪರಿಚಯಗಳು ಆದ ದಿನಗಳೇನಾದ್ರೂ ನೆನಪಿದೆಯಾ? ಖಂಡಿತ. ನಾನು ಸೇರಿದ ಸಂದರ್ಭದಲ್ಲಿ ನಮಗೆ ಟ್ರಾನ್ಸ್ಮಿಷನ್ ಡ್ಯೂಟಿ ಅಂತ ಕೊಡ್ತಾ ಇದ್ದೆ. ಅದರ ಜೊತೆಗೆ ನಾನು ಹೇಳಿದ್ನಲ್ಲ, ಒಂದು ಸೆಕ್ಷನಿಗೆ ಅಟ್ಯಾಚ್ ಅಂತ ಹೇಳ್ತಾರೆ, ಒಂದೊಂದು ಸೆಕ್ಷನನ್ನು ನಮಗೆ ಪ್ರೋಗ್ರಾಮ್ ಆಫೀಸರಿಗೆ ಸಹಾಯ ಮಾಡಲಿಕ್ಕೆ ಕೊಡ್ತಾರೆ. ನನ್ನನ್ನು ಯುವವಾಣಿ ಸೆಕ್ಷನ್ಗೆ ಹಾಕಿದ್ರು. ಆಗ ನಾವು ಯುವಕರು ಇದ್ದದ್ರಿಂದ ಯುವವಾಣಿ ಸೆಕ್ಷನ್ಗೆ ಹಾಕ್ತಾರೆ. ಯುವವಾಣಿಯಲ್ಲಿ ಮುಖ್ಯವಾಗಿ ಈಗಿನ ಹಾಗೆ ಆಗ ವ್ಯವಸ್ಥೆಗಳಿರಲಿಲ್ಲ. ಫೋನ್ ಅಂತ ಹೇಳಿದರೆ ಮೊಬೈಲ್ ಫೋನಿನ ಯುಗ ಅಲ್ಲ. ಆಗ ಟೆಲಿಫೋನ್ ಇರುವುದೇ ದೊಡ್ಡ ವಿಷಯ. ನಮ್ಮ ಆಕಾಶವಾಣಿಯಲ್ಲಿ ಅಲ್ಲಲ್ಲಿ ಒಂದೊಂದು ಟೆಲಿಫೋನ್, 4 ಟೆಲಿಫೋನ್ ಇತ್ತು, ಅದರ ಎಕ್ಸ್ಟೆನ್ಷನ್ ಇತ್ತು. ನಾವು ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಾವು ಕಾಗದ ಹಾಕಿಯೇ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಹೋಗಿ ಮಾತಾಡಬೇಕು. ಇದು 2 ಅವಕಾಶಗಳಿದೆ. ನಾವು ಸಾಮಾನ್ಯವಾಗಿ ಕಾಗದ ಹಾಕಿಯೇ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೇವೆ. ಅಥವಾ ಕೆಲವು ಸಲ ಅವರನ್ನು ಆಕಾಶವಾಣಿಗೆ ಬಂದಾಗ ಅವರ ಫ್ರೆಂಡ್ಗಳು ಅಥವಾ ಅವರ ಪರಿಚಯದವರು ಅವರ ಹತ್ರ ಕೇಳಿಸಿ ಅವರಿಗೆ ಕಾಗದ ಬರೆಯುವ ಮಾಡ್ತಿದ್ದೆ. ಆಗ ಆಕಾಶವಾಣಿಯಲ್ಲಿ ಇತ್ತೀಚಿನವರೆಗೂ ಇತ್ತು ಒಂದು ಪತ್ರೋತ್ತರ ಅಂತ ಹೇಳುವ ಒಂದು ಕಾರ್ಯಕ್ರಮ ಇತ್ತು. ಅಂತ ಹೇಳಿದರೆ ನಮ್ಮ ಕಾರ್ಯಕ್ರಮಗಳಿಗೆ ಶ್ರೋತೃಗಳು ಯಾವ ರೀತಿಯಲ್ಲಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ ಆ ಪತ್ರಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೆವು. ಆಮೇಲೆ ಯುವ ಪತ್ರೋತ್ತರ ಅಂತ ಒಂದಿತ್ತು. ಯುವವಾಣಿ 7 ದಿವಸ ಇದ್ದದ್ರಿಂದ 7 ದಿವಸದ ಅರ್ಧ ಗಂಟೆಯ ಕಾರ್ಯಕ್ರಮಕ್ಕೆ ಯುವಕರು ಅಥವಾ ಬೇರೆಯವರು ಇರ್ಬೋದು ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾರೆ ಅಂತ ಯುವ ಪತ್ರೋತ್ತರದಲ್ಲಿ ಮಾಡ್ತಾ ಇದ್ದೆವು. ಆದ್ದರಿಂದ ನಮಗೆ ಈ ಪತ್ರಗಳ ಮೂಲಕ ತುಂಬ ಜನರ ಕಾಂಟ್ಯಾಕ್ಟ್ ಸಿಗ್ತಾ ಇತ್ತು. ಮೊನ್ನೆ ನಾನು ರಿಟೈರ್ ಆಗುವಾಗಲೂ ಕೂಡ ಒಬ್ಬರು ಫೋನ್ ಮಾಡಿದ್ರು. ಆಗ ಅವರು ನೆನಪು ಮಾಡಿಕೊಂಡ್ರು, ಆ ಕಾಲದಲ್ಲಿ ಕೂಡ ನಾನು ಪತ್ರ ಬರೀತಾ ಇದ್ದೆ, ನೆನಪಿದೆಯಾ ಅಂತ ಹೇಳಿ. ಹಾಗೆ ಆ ಒಂದು ನೆನಪುಗಳು. ನಿಮ್ಮ ವಾಯ್ಸ್ ಅಂತ ಹೇಳಿದ್ರೆ ನಾನು ಜಾಸ್ತಿ ಹೇಳ್ತೇನೆ, ಅದೊಂಥರ ನಮ್ಮ ಮಂಗಳೂರು ಆಕಾಶವಾಣಿಗೆ ಅಂಬಾಸಿಡರ್, ಬ್ರ್ಯಾಂಡ್ ಅಂಬಾಸಿಡರ್ ಇದ್ದ ಹಾಗೆ ಅಂತ. ಸೊ ನಿಮ್ಮ ವಾಯ್ಸ್ ಕೇಳಿ ನಿಮಗೆ ಪರ್ಸನಲಿ ಪತ್ರಗಳೇನಾದ್ರೂ ಬಂದದ್ದಿತ್ತ? ನನಗೆ ಹೇಳಿದ್ನಲ್ಲ, ಈಗ ನನಗೆ ಒಂದು ಸಂಜೀವ್ ಶೆಟ್ಟಿ ಅಂತ ನಾನು ಮೊನ್ನೆ ಮಾತಾಡಿದವರು, ಸಂಜೀವ್ ಶೆಟ್ಟಿ ಕಲ್ಯ ಅಂತ, ಹಾಗೆ ಒಂದು 8-10 ಜನ ನಮ್ಮ ಈ ಆಕಾಶವಾಣಿಯ ಕೇಳುಗರು ನನಗೆ ಹೀಗೆ ಪತ್ರ ಬರೀತಾ ಇದ್ರು. ಜೊತೆಗೆ ಈ ಪತ್ರೋತ್ತರದಲ್ಲಿ ಕೆಲವರ ಜೊತೆ ನಮಗೆ ಚರ್ಚೆ ಆಗ್ತಾ ಇತ್ತು. ಪತ್ರೋತ್ತರದಲ್ಲಿ ಅದೊಂದು ವಿಶೇಷವಾದಂಥ ಒಂದು ಸಂಗತಿ. ಈಗಿನ ಕಾಲದ
ಜನರಿಗೆ ಅದನ್ನು ಕಲ್ಪಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಏನಂತ ಹೇಳಿದ್ರೆ ನೀವೀಗ ಫೋನ್ ಮಾಡ್ತೀರಿ, ಅದಕ್ಕೆ ಇಮಿಡಿಯೇಟ್ಲಿ ಉತ್ತರ ಬರ್ತದೆ. ಆಗಲೂ ಕೂಡ ಟೆಲಿಫೋನ್ ಮಾಡಿದರೆ ಆ ಕಡೆಯಿಂದ ಮಾತಾಡುವವರು ಕೂಡಲೇ ಉತ್ತರ ಹೇಳ್ತಾರೆ. ಆದರೆ ಈ ಲೆಟರ್ನ ವಿಷಯ ಹಾಗಲ್ಲ. ಒಂದು ಪತ್ರ ಕ್ವಶನ್ ಹಾಕಿ ಅದಕ್ಕೆ ಕಾಯೋ ಕ್ಯೂರಿಯಾಸಿಟಿ ಅದು ಬೇರೆ ಇರ್ತದೆ, ಕಾತರತೆ. ಅವರು ನನ್ನ ಕಾರ್ಯಕ್ರಮ ಕೇಳ್ತಾರೆ, ಕಾರ್ಯಕ್ರಮದಲ್ಲಿ ಏನಾದರೂ ಕೂಡ ಅಬ್ಜೆಕ್ಷನ್ ಹಾಕ್ತಾ ಇರ್ತಾರೆ, ಅದು ಹೀಗೆ ಯಾಕೆ, ಅದಕ್ಕೆ ನಾವು ಒಂದು ಸಮರ್ಥನೆ ಕೊಡ್ತಾ ಇದ್ದೀವಿ. ಅದು ಈ ಪತ್ರೋತ್ತರದಲ್ಲಿ ಕೊಡ್ತಾರೆ. ಆ ಸಮರ್ಥನೆಗೆ ಅವರು ಬರುವ ವಾರ ಒಂದು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಇದು ಪತ್ರಗಳದ್ದು ವ್ಯವಹಾರ ಬೆಳೀತಾ ಹೋಗ್ತಾ ಇದೆ. ಹೌದು, ಅದು ಕೆಲವು ಸಲ 2-3 ವಾರಗಳು ಇದನ್ನು ಹೋದದ್ದು ಉಂಟು. ಅದು ಒಂದು ತರ ನಮ್ಗೆ ಇವರು ಏನ್ ಬರೀತಾರೆ ಈ ಸಲ, ನೆಕ್ಸ್ಟ್ ಏನು ಬರೀತಾರೆ, ಮುಂದೆ ನಾನೇನು ಹೇಳಬೇಕು. ಅದರ ಜೊತೆಗೆ ಇನ್ನೊಂದು ವಿಶೇಷವಾದಂತಹ ಸಂಗತಿ ಅಂದ್ರೆ, ಹೊಸದಿಗಂತದಲ್ಲಿ ನಮ್ಮ ಆಕಾಶವಾಣಿಯ ಕಾರ್ಯಕ್ರಮಗಳ ಬಗ್ಗೆ ವಿಮರ್ಶೆ ಬರ್ತಾ ಇತ್ತು. ಸಂಡೇ ಒಂದು ಕಾಲಮ್, ಅದರಲ್ಲಿ ಒಬ್ಬರು ಯಾವಾಗಲೂ ಕೂಡ ನಮ್ಮ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳಿ ಈ ಥರ ಇದೆ, ಈ ಥರ ಮಾಡಬಹುದು ಅಂತ ವಿಮರ್ಶೆ ಬರೀತಾರೆ ಅವರ ಒಬ್ಬರು ರಿಪೋರ್ಟರ್. ಅದು ಕೂಡ ನಮಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಅದನ್ನು ಓದುದು ಹೇಗೆ ಹೋಗ್ಬೇಕು, ಅಥವಾ ಈಗ ಬರೆದ್ರೆ ಹೀಗೂ ಕೂಡ ಯೋಚನೆ ಮಾಡ್ತಾರಲ್ಲ ಅನ್ನುವಂಥ ವಿಷಯಗಳೆಲ್ಲ ಇರ್ತದೆ. ಈಗ ಅದು ಆಕ್ಚುಲಿ ತೀರಾ ಕಡಿಮೆ. ಅಥವಾ ಒಂದು ನೀವೀಗ ಹೇಳಿದ್ರಿ ಪತ್ರೋತ್ತರದ ಚರ್ಚೆಗಳು ಸಾಧಾರಣ 3 ವಾರಗಳವರೆಗೂ ಓದುಂಟು ಅಂತ. ಈಗ ಇಮಿಡಿಯೇಟ್ ರೆಸ್ಪಾಂಡ್ ಬರುವ ಕಾಲ ಆದ್ರೂ ಕೂಡ ಅದರದ್ದು ಡಿಸ್ಕಷನ್ಸ್ಗಳು ತೀರಾ ಕಡಿಮೆ ಅಂತ ಅನ್ಕೊಳ್ತೀನಿ. ಹೌದು, ಯಾಕೆ ಈಗ ಡಿಸ್ಕಷನ್ ಅಷ್ಟು ಕಡಿಮೆ ಅಂತ ಹೇಳಿದ್ರೆ, ಆಗ ನಮ್ಮಲ್ಲಿರುವಂತಹ ಮಾಧ್ಯಮಗಳು ಕಡಿಮೆ, ಈಗ ಮಾಧ್ಯಮಗಳು ಜಾಸ್ತಿ ಆಗಿದ್ದಾವೆ, ರೇಡಿಯೋ, ಟಿವಿ, ಜೊತೆಗೆ ಈಗ ಎಲ್ಲರೂ ಜರ್ನಲಿಸ್ಟ್ ಆಗಿದ್ದಾರೆ. ಅದು ಒಂದು ಮುಖ್ಯ ಕಾರಣ. ಸರಿ, ಎಲ್ಲರೂ ಕೂಡ ಮೀಡಿಯಾ ಕ್ರಿಯೇಟರ್ಸ್ ಆಗಿದ್ದಾರೆ, ಹಾಗೆ ಈಗ ಅದರಿಂದ ಪ್ರತಿಕ್ರಿಯೆ ಕೊಡ್ಲಿಕ್ಕೂ ಕೂಡ ಜನರಿಗೆ ಸಮಯ ಇಲ್ಲದ. ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿ ಆಗಿದೆ ಒಂಥರ, ಎಲ್ಲವೂ ಇದೆ ಅದರಲ್ಲಿ ಅನ್ನೋ ತರ, ಅದರಲ್ಲೇ ಕಲ್ತ್ಕೊಳ್ಳೋದು, ಅದರಲ್ಲೇ ಮಾಡೋದು ಆಗಿರೋದ್ರಿಂದ ರೇಡಿಯೋ ಕೇಳುಗರ ಸಂಖ್ಯೆ ಕಡಿಮೆ ಆಯ್ತು ಅಂತ ಏನಾದ್ರು ಆಗಿರಬಹುದು. ಆಗಿಲ್ಲ ಅಂತ ನಾನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ, ಒಂದು ಮೀಡಿಯಾ ಇದ್ದಾಗ ಅದರ ಒಂದು ಆಧಿಪತ್ಯ ಅಥವಾ ಅದರನ್ನು ಕೇಳುಗರ ಸಂಖ್ಯೆ ಅಥವಾ ಅದಕ್ಕೆ ಒಂದು ಪ್ರತಿಕ್ರಿಯೆ ವ್ಯಕ್ತಪಡಿಸುವ ಸಂಖ್ಯೆ ತುಂಬ ಇರ್ತದೆ. ಯಾಕಂತ ಹೇಳಿದ್ರೆ ಅದನ್ನೇ ಕೇಳ್ತಾ ಇರೋದು. ಈಗ ಜನರಿಗೆ ಅಷ್ಟು ಅವಕಾಶಗಳುಂಟು, ಪೂರ್ತಿ ಇದರಲ್ಲೇ ಅಂತ ಹೇಳಿ ಇಲ್ಲ. ರೇಡಿಯೋವನ್ನೇ ಕೇಳೋದಿದ್ರು ಮಂಗಳೂರು ಆಕಾಶವಾಣಿಯನ್ನೇ ಯಾಕೆ ಕೇಳಬೇಕು? ನಮ್ಮ ಮೊಬೈಲಲ್ಲಿ ಇಡೀ ಪ್ರಪಂಚದ ಎಲ್ಲ ಸ್ಟೇಷನ್ಗಳು ಬರ್ತವೆ. ನಾನು ರೇಡಿಯೋದೇ ಅಭಿಮಾನಿ ಆಗಿರ್ಬೋದು. ಮಂಗಳೂರಿನ ಬದಲು 13 ಕರ್ನಾಟಕದ ಆಕಾಶವಾಣಿಗಳಿದ್ದಾವೆ. ಅದರ ಜೊತೆ FM-ಗಳು ಎಷ್ಟೋ ಇದ್ದಾವೆ, ಸಮುದಾಯ ಬಾನುಲಿ ಕೇಂದ್ರಗಳಿದ್ದಾವೆ. ಎಲ್ಲವನ್ನು ಕೂಡ ಕೇಳಬಹುದು. ಅಷ್ಟಾಗುವಾಗ ನಮ್ಮ ಕೇಳುಗ ನಮಗೆ ಹಂಚಿ ಹೋಗ್ತಾರೆ. ಆದ್ರಿಂದ ಒಂದು ರೀತಿಯಲ್ಲಿ ಜನ ಅದನ್ನು ಕೇಳುವವರು ಕಡಿಮೆ ಆಗಿರ್ಬೋದು. ಸಂಖ್ಯೆಯಲ್ಲಿ ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಸಮಯದಲ್ಲಿ ಖಂಡಿತ ಹೌದು. ಈಗ ಸೆಲೆಕ್ಟಿವ್ ಆಗಿ ಕೇಳುವವರಿದ್ದಾರೆ. ಅದು ನಮಗೆ ಮೊದಲಿಂದ ಈಗಲೂ ಕೇಳುವ ಒಂದು ಕಮ್ಯುನಿಟಿ ಹಾಗೇ ಇದೆ ಕೆಲವರು. ಖಂಡಿತ. ಯಾಕಂತ ಹೇಳಿದ್ರೆ ಈಗಲೂ ಕೂಡ ನನ್ನ ತುಂಬ ಮಿತ್ರರಿರ್ಬೋದು, ಕೆಲವರು ಪರಿಚಯದವರು ಅಥವಾ ಕೆಲವು ಪರಿಚಯ ಇಲ್ಲದವರು ಕೂಡ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಬೆಳಿಗ್ಗೆ 6 ಗಂಟೆಗೆ ರೇಡಿಯೋ ಹಾಕ್ತಾರೆ. ಮುಖ್ಯವಾಗಿ ಅವರಲ್ಲಿ ಕೆಲಸ ಮಾಡುವಂಥ ಹೆಂಗಸರು ಅಡುಗೆ ಕೋಣೆಯಲ್ಲಿ ರೇಡಿಯೋ ಹಾಕಿಕೊಂಡು ಮಾಡೋದು. ಅವರಿಗೆ ರೇಡಿಯೋ ಅನ್ನೋದು ಆ ಕಾರ್ಯಕ್ರಮ ಅನ್ನೋದಕ್ಕಿಂತ ಸಮಯವನ್ನು ನೆನಪಿಸುತ್ತೆ. ಈ ಕಾರ್ಯಕ್ರಮ ಇದಿಷ್ಟೇ ಹೊತ್ತಿಗೆ, ರಾಗರಂಜನೆ ಅದಿಷ್ಟೇ ಹೊತ್ತಿಗೆ, ಅಷ್ಟೊತ್ತಿಗೆ ನಾನು ಅಡಿಗೆ ಆಗ್ಬೇಕು, ಆ ತರ ಒಂದು ಅಲಾರಾಮ್ ಇದ್ದ. ಹೌದು, ನನಗೆ ನನ್ನ ಮಿತ್ರರು ಹೇಳಿಕೊಂಡು, ನೋಡಿ ನಿಮ್ಮ ಇಂಗ್ಲಿಷ್ ನ್ಯೂಸ್ ಬಂದ ಮೇಲೆ ನಾನು ರೇಡಿಯೋ ಕೇಳಲಿಕ್ಕಿಲ್ಲ, ಯಾಕಂದ್ರೆ ನಾನು ಮನೆಯಿಂದ ಓಡ್ಲೇಬೇಕಾಗ್ತದೆ. ಇಂಗ್ಲಿಷ್ ನ್ಯೂಸ್ ಬಂದ್ರೆ ಇಷ್ಟು ಟೈಮ್ ಆಯ್ತು ಕೆಲಸಕ್ಕೆ ಹೋಗೋದು. ಹಾಗೆಯೇ ಒಂದು ವಿಷಯಗಳು ಉಂಟು. ಕೇಳುಗರ ಸಂಖ್ಯೆಯಲ್ಲಿ ಕಡಿಮೆ ಆಗಿರ್ಬೋದು, ಆದರೆ ಆಕಾಶವಾಣಿಗೆ ಅದರದ್ದೇ ಆದ ಸಾಕಷ್ಟು ಕೇಳುಗರಿದ್ದಾರೆ. ಇವತ್ತಿಗೂ ಕೂಡ ನನಗೆ ದೂರದ ಕಡೆ ಹೋದರೆ ನನ್ನನ್ನು ನೆನಪಿಸುವವರು, ನನ್ನನ್ನು ಅಂತಲ್ಲ ಆಕಾಶವಾಣಿಯನ್ನು ನೆನಪಿಸುವವರು. ಈಗ ಆಕಾಶವಾಣಿ ಕೇಳದವರು ಕೂಡ ಹಿಂದಿನ ಕಾಲದಲ್ಲಿ ಕೇಳ್ತಾ ಇದ್ದವರು, ಮುಖ್ಯವಾಗಿ KR ರೈಗಳ ಕೆಂಚನ ಕುರ್ಲರಿಯನ್ನು ನೆನಪಿಸಿದವರು ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಲ್ಲ ಅಂತ ಹೇಳ್ಬೋದು. ಅದೊಂದಷ್ಟು ಎಲ್ಲರ ಮನೆ ಮಾತಾಗಿದ್ದಂತಹ ಕಾರ್ಯಕ್ರಮ. ಸೊ ಈಗ ನಾವು ಕೆಂಚನ ಕುರ್ಲರಿ ಅಂತ ನೀವು ತೆಗೆದ್ರಿಂದ ಅದು ಸ್ವಲ್ಪ ನಮ್ಮ ಮುಂದಿನ ವಿಚಾರಕ್ಕೂ ಸುಲಭ ಆಯ್ತು. ಈ ತರದ ಕೆಲವೊಂದಷ್ಟು ಕಾರ್ಯಕ್ರಮಗಳನ್ನು ನೀವು ಕೊಟ್ಟಿದ್ದೀರಿ, ಮಾತುಕತೆ ಅಥವಾ ಈಗ ಬರುವಂತಹ ಚಾವಡಿ ಕಟ್ಟೆ, ಇತ್ತೀಚೆಗೆ ಈಗಲೂ ಪ್ರಸಾರ ಆಗ್ತಾ ಉಂಟು, ಮೊನ್ನೆ ಕೂಡ ಬಂದಿದ್ರಿ ಅದರಲ್ಲಿ. ಸೊ ಚಾವಡಿ ಕಟ್ಟೆ, ಈ ತರದ ಕಾರ್ಯಕ್ರಮಗಳನ್ನು ಮಾಡುವಾಗ ಅಲ್ಲಿ ಆ ಅನುಭವ ಹೇಗಿತ್ತಿದ್ರ? ಸ್ಕ್ರಿಪ್ಟ್ ಬರೋದಾಗ್ಲಿ, ಇದೆಲ್ಲ ಸ್ಪಾಟ್ ಅಲ್ಲಿ ಮಾಡೋದು ಅಥವಾ ಆ ಮಾತುಕತೆಗಳು, ಆ ಫನ್ನಿ ಮೂಮೆಂಟ್ಗಳೆಲ್ಲ ಹೇಗೆ ಅದನ್ನು ನೆನಪಿಸ್ಕೊಳ್ಳಿ?
ಮುಖ್ಯವಾಗಿ ಎಲ್ಲ ಆಕಾಶವಾಣಿಗಳಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮ ಒಂದು ಇದೆ. ಒಂದೊಂದು ಕಡೆಗೆ ಒಂದೊಂದು ಫ್ಯಾಮಿಲಿ ಸೀರಿಯಲ್ ಅಂತ ನಾವು ಇದನ್ನು ಕರೆಯೋದು. ಮುಖ್ಯವಾಗಿ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮೊದಲಿಗೆ ನಾನು ಆಕಾಶವಾಣಿ ಸೇರಿದಾಗ ಇದಕ್ಕೊಂದು ಸ್ಕ್ರಿಪ್ಟ್ ಬರೀಲೇಬೇಕು ಅಂತ ಇತ್ತು. ನಾವು ಸ್ಕ್ರಿಪ್ಟ್ ಬರೆದು ಅದರ ಪ್ರೋಗ್ರಾಮ್ ಮಾಡುವ ಒಬ್ಬರು ಆಫೀಸರಿಗೆ ಸಬ್ಮಿಟ್ ಮಾಡಬೇಕಿತ್ತು. ಅವರು ಅದರಲ್ಲಿ ಏನಾದರೂ ಬದಲಾವಣೆ ಬೇಕಿದ್ರೆ ಹೇಳಿ ಅದನ್ನು ಸರಿ ಮಾಡಿ ಕೊಡ್ತಾಯಿದ್ರು. ಆಮೇಲೆ ನಾವು ಅದರ ಕ್ಯಾರೆಕ್ಟರ್ಗಳನ್ನು ಯೋಚನೆ ಮಾಡಿ, ಅಂದರೆ ಮೊದಲೇ ಕ್ಯಾರೆಕ್ಟರ್ಸ್ ಅಂತ ಇರ್ತದೆ, ಅವರನ್ನು ತಗೊಂಡು ಅದನ್ನು ರೆಕಾರ್ಡ್ ಮಾಡಿ ಪ್ರೊಡಕ್ಷನ್ ಮಾಡಬೇಕಾಗಿತ್ತು. ಆದರೆ ನಂತರ ಸಮಯ ಹೋಗ್ತಾ ಇದ್ದಾಗೆ ಅದು ಒಂಥರ ಮೊನೋಟೋನಸ್ ಆಗ್ತದೆ, ಮತ್ತು ಸ್ಕ್ರಿಪ್ಟೆಡ್ ಇದು ನಾಟಕದ ಥರ ಆಗ್ತದೆ ಅಂತ ಹೇಳಿ ತುಂಬ ಸಲ ಎಲ್ರಿಗೂ ಕಂಡಿದೆ. ಅದರ ನಂತರ ಸುಮಾರು 15-20 ವರ್ಷಗಳ ಇತ್ತೀಚೆಗೆ ಅದು ಸ್ಕ್ರಿಪ್ಟ್ ಅನ್ನುವ ಕಾನ್ಸೆಪ್ಟ್ ಹೋಯಿತು. ಪಾಯಿಂಟ್ ಮಾತ್ರ ಇಟ್ಕೊಂಡು ಮಾತಾಡೋದು, ಯಾವುದರ ಬಗ್ಗೆ ಮಾತಾಡ್ತದೆ ಪಾಯಿಂಟ್ ಅಂತ ಹೇಳಿದರೆ, ಈಗ ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡುವುದು. ಅದರಲ್ಲಿ ಕರೆಂಟ್ ಅಫೇರ್ಸ್ ಅಂದರೆ ಈಗ ನಡೆಯುವಂಥದ್ದು. ಒಂದು ಸಂದರ್ಭದಲ್ಲಿ ಚೌತಿ ಬಂತು ಅಂತ ಇಟ್ಕೊಳ್ಳಿ, ಚೌತಿಯ ಸಂದರ್ಭ ಅಂತ ಅನ್ನುವಂಥ ಪಾಯಿಂಟನ್ನು ಹಾಕ್ಕೊಳ್ತೇವೆ. ಅದರ ಜೊತೆ ಇನ್ಯಾವುದಾದ್ರೂ ಒಂದು ವಿಷಯ, ಗೌರಿ ಪೂಜೆಯದು, ಸೊ ಅದನ್ನು ಅದಕ್ಕೆ ಸೇರಿಸ್ಕೊಳ್ತೇವೆ. ಬೇರೆ ಯಾವುದಾದ್ರೂ ಅದರ ಜೊತೆ ಒಂದು ಹಬ್ಬ ಬಂತು, ಕಾರ್ಗಿಲ್ ಇಂಥದ್ದು ಬಂತು, ಯಾವುದೋ ಒಂದು ದಿವಸ ಬಂತು, ಡಾಕ್ಟರ್ಸ್ ಡೇ ಯಾವುದಾದ್ರು ದಿವಸ ಬಂತು, ಅದನ್ನು ಸೇರಿಸ್ಕೊಳ್ತೇವೆ. ಹೀಗೆ ಆ ರೀತಿಯ ಪಾಯಿಂಟ್ಗಳನ್ನು ಇಟ್ಕೊಂಡು ಸಂಭಾಷಣೆ ಅದು ಸ್ವಲ್ಪ ಮಟ್ಟಿಗೆ ಹೆಚ್ಚು ಜನಪ್ರಿಯ ಕೂಡ ಆಗಿದೆ. ಅಂದ್ರೆ ಜಾಸ್ತಿ ಅಂದ್ರೆ ನಮಗೆ ಹೋಮ್ಲಿ ಅಂತ ಫೀಲ್ ಆಗ್ತಾ ಇತ್ತು. ಹಾಗಾಗಿ ಜಾಸ್ತಿ ಕೇಳುಗರಿದ್ರು, ಅದಕ್ಕೆ ಅಂತಲೇ ಒಂದಷ್ಟು ಫ್ಯಾನ್ ಫಾಲೋವರ್ಸ್ ಇದ್ರು ಅಂತ ಅನ್ಕೊಳ್ತೇನೆ. ಅದನ್ನು ಬಿಟ್ಟು ಈಗ ನೀವು ಆಕಾಶವಾಣಿಯಲ್ಲಿ ಜಾಸ್ತಿ ಮಾಡಿದಂಥ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಒಂದು ಎಲ್ಲರ ಇಷ್ಟದ ಪ್ರೋಗ್ರಾಮ್, ಈಗಲೂ 6:50 ಅಂತ ಆದಾಗ ಸರಿ ಕಾಯ್ತಾ ಕೂತ್ಕೊಳ್ಳುವಂಥ ಪ್ರೋಗ್ರಾಮ್ ಕಿಸಾನ್ ವಾಣಿ. ಸೊ ರೈತರ ನೀವಂತ ಹೇಳಿದ್ರೆ ರೈತರ ಒಬ್ಬರು ಮಾಸ್ಟರ್ ರೈತರ ಅನ್ನೋ ಲೆವೆಲಿಗೆ ಒಂದು ಭಾವನೆ ಬೆಳೆದು ಹೋಗಿದೆ. ಈ ಪ್ರೋಗ್ರಾಮ್ ಮೇಲೆ ಅದು ಹೇಗೆ ಇಂಟ್ರೆಸ್ಟ್, ಅಥವಾ ಅದರ ಬಗ್ಗೆ ಹೇಳೋದಾದ್ರೆ? ನಿಜವಾಗಿಯೂ ಈ ಥರದ ಕೆಲವು ಕಾರ್ಯಕ್ರಮಗಳಿಗೆ ಅದರದ್ದೇ ಆದಂತಹ ಪ್ರೊಡ್ಯೂಸರ್ಸ್ ಇದ್ದಾರೆ. ನಮ್ಮಲ್ಲಿ ಆಕಾಶವಾಣಿಯಲ್ಲಿ ಮೊದಲಿಂದಲೂ ಕೂಡ ಫಾರ್ಮ್ ರೇಡಿಯೋ ರಿಪೋರ್ಟರ್ ಮತ್ತು ಫಾರ್ಮ್ ಆಫೀಸರ್ ಅಂಥೇಳಿ 2 ಪೋಸ್ಟ್ಗಳಿದ್ದಾವೆ. FRO ಮತ್ತು FRR ಅಂತ. ಈ 2 ಪೋಸ್ಟ್ಗಳು ಬರೀ ಈ ರೀತಿಯ ಕೃಷಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಾಗಿ ಅದೇ ಫೀಲ್ಡಿನಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಇಂಥ ಮಾಡಿದವರನ್ನು ತಗೊಳ್ತಾ ಇದ್ದಾರೆ. ಏನಾಯಿತು ಅಂತ ಹೇಳಿದರೆ, ಈ ರೀತಿ ಬೇರೆ ಬೇರೆ ವಿಷಯಗಳಲ್ಲೂ ಕೂಡ ಆಕಾಶವಾಣಿಯಲ್ಲಿದೆ. ನಾಟಕಕ್ಕಾಗಿ ಅದರದ್ದೇ ಆದಂತಹ ಪ್ರೋಗ್ರಾಮ್ ಆಫೀಸರ್ಗಳನ್ನು ತಗೊಳ್ಳುವಂಥದ್ದು, ಸಂಗೀತಕ್ಕಾಗಿ ಅದರದ್ದೇ ಪ್ರೋಗ್ರಾಮ್ ಆಫೀಸರ್ನ ತಗೊಳ್ಳುವಂಥದ್ದು ಸುಮಾರು 35 ವರ್ಷಗಳ ಹಿಂದೆ ಇತ್ತು. ಏನಾಯಿತು ಅಂತ ಹೇಳಿದ್ರೆ, ಈ ರೀತಿ ಬಂದಂಥ ಆಫೀಸುಗಳಿಗೂ ಒಂದು ರಿಟೈರ್ ಆದರೂ ಒಂದು ಟ್ರಾನ್ಸ್ಫರ್ ಆದರೂ ಅಷ್ಟಾಗುವಾಗ ಇನ್ನೊಬ್ಬರು ಅದನ್ನು ಮಾಡಬೇಕಾದ ಅನಿವಾರ್ಯತೆ ಬಂತು. ಏನಾಗ್ತದೆ, ನಮ್ಮಲ್ಲಿ ಅದಕ್ಕೆ ಹತ್ತಿರ ಇರುವವರು ಯಾರಾದರೂ ತಗೊಳ್ಳೋದು. ಈಗ ಕಿಸಾನ್ ವಾಣಿ ಅಥವಾ ಕೃಷಿ ರಂಗವನ್ನು ಮೊದಲು ಮಾಡ್ತಾ ಇದ್ದವರು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋದಾಗ ಯಾರಿಗೆ ಅದರಲ್ಲಿ ಇಂಟ್ರೆಸ್ಟ್ ಉಂಟು ಅಥವಾ ಯಾರಿಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ಯೋಚನೆ ಮಾಡಿ ಕೊಟ್ಟದ್ದು ಉಂಟು. ನಾನು ಅದರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಆದರೆ ನನ್ನ ಮನೆ ಕೃಷಿಯ ಸಂಬಂಧಪಟ್ಟ ಕೃಷಿಕರ ಮನೆಯಿಂದ ಬಂದವ. ಬಹುಶಃ 25 ವರ್ಷ ನನಗೆ ಆಗುವವರೆಗೆ ಸ್ವಲ್ಪ ಮಟ್ಟಿಗೆ ಚೂರು ಕೃಷಿಯನ್ನು ಮಾಡಿದ್ದೇನೆ ಅಥವಾ ನೋಡಿದ್ದೇನೆ ಅನ್ನೋ ಒಂದು ಕಾರಣಕ್ಕೆ ನನ್ನನ್ನು ತುಂಬ ಸಲ ಆ ಸೆಕ್ಷನ್ದಲ್ಲಿ ಅಸಿಸ್ಟೆಂಟ್ ಆಗಿಯೂ ಅದನ್ನು ಮಾಡಲಿಕ್ಕೂ ಹಾಕಿದ್ದಾರೆ. ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಕೆಲಸ ಮಾಡ್ತಾ ಇದ್ದಂಥ ಇಲ್ಲಿಯ ಪ್ರೋಗ್ರಾಮ್ ಆಫೀಸರ್ ಒಬ್ಬರು ಟ್ರಾನ್ಸ್ಫರ್ ಆದರು, ಶ್ಯಾಮ್ ಪ್ರಸಾದ್ ಅಂತ. ಅಷ್ಟಾಗುವಾಗ ಅದನ್ನು ತುಂಬಲೇಬೇಕಾದಂಥ ಅನಿವಾರ್ಯತೆಯಿಂದ ನಾನು ಮಾಡಿದ್ದೆ. ಹಾಗಾಗಿ ನನಗೆ ಅದರಲ್ಲಿ ಒಂದು ಇಂಟ್ರೆಸ್ಟ್ ಇದ್ದದ್ರಿಂದ ಅದರಲ್ಲಿ ಮಾಡಲಿಕ್ಕಾಗ್ತದೆ. ನೀವೇನಾದ್ರೂ ಈಗ ಕೃಷಿಕರನ್ನು ಇಂಟರ್ವ್ಯೂ ಮಾಡ್ತೀರಿ, ಅದರಲ್ಲಿ ಒಂದಷ್ಟು ಅವರು ಸಲಹೆಗಳನ್ನು ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನಾದರೂ ಉಂಟಾ? ನಾನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾನು ಕೃಷಿಯಲ್ಲಿ ಮತ್ತೆ ಹೋಗಲೇ ಇಲ್ಲ. ಅದನ್ನು ಮಾಡುವ ಒಂದು ತಾಕತ್ತು ಈಗ ನನಗೆ ಇದೆ ಅಂತ ಅನಿಸುವುದಿಲ್ಲ. ಆದರೆ ನಾಲೆಜ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಈ ಥರ ಕೃಷಿಕರು ಈ ಥರ ಮಾಡಿದ್ರಿಂದ ನನಗೆ ಸಾವಿರಾರು ಕೃಷಿಕರ ಒಂದು ಪರಿಚಯವು ಈ ರೀತಿಯಲ್ಲಿ ಇರುವುದರಿಂದ ಅವರು ಹೇಳಿದ್ದನ್ನೆಲ್ಲ ತಲೆಗೆ ತಗೊಂಡು ಇನ್ನೊಬ್ಬರ ಹತ್ರ ಅದರ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ. ಈಗ ಒಂದಷ್ಟು ಅಪ್ಡೇಷನ್ ಆಗಿದೆ ಈಗ ಕೃಷಿ ರಂಗದಲ್ಲಿ ಕೂಡ. ಅದೇನಾದರೂ ಕೃಷಿಕರಿಗೆ ಲಾಭದಾಯಕ ಅಂತ ಅನಿಸಿದ್ದುಂಟಾ? ಅಥವಾ ಖಂಡಿತ ಅದರ ಎಲ್ಲರೂ ಕೂಡ ಈ ವಿಜ್ಞಾನದ ಅಥವಾ ತಂತ್ರಜ್ಞಾನದ ಪ್ರಗತಿಯನ್ನು ಈಗ ಎಲ್ಲರೂ ಬಳಸ್ಕೊಳ್ತಾ ಇದ್ದಾರೆ. ಮತ್ತೆ ತುಂಬ ಜನ ಕೃಷಿಕರು ಅಪ್ಡೇಷನನ್ನು ಅವರಷ್ಟಕ್ಕೆ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದರೆ ಈಗಿನ ಕಾಲದಲ್ಲಿ ಕೃಷಿ ಅನ್ನುವಂಥದ್ದು ಬಹಳ ಕಷ್ಟ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ತುಂಬ ಯುವಕರು ಈಗ
ಕೃಷಿಯಿಂದ ವಿಮುಖರಾಗಿಯೋ ವಿಮುಖರಾಗಿ ಹೋಗ್ತಾರೆ. ಅಥವಾ ಅನಿವಾರ್ಯವಾಗಿಯೋ ಬೇರೆ ಬೇರೆ ಕಡೆ ಹೋದದ್ದು ಅವರು ಅಲ್ಲಿಗೆ ಹೋದಾಗ ಈ ವ್ಯಾಕ್ಯೂಮ್ ಅಂತ ಏನು ಹೇಳ್ತೇವೆ ಇದನ್ನು ತುಂಬಲಿಕ್ಕೆ ಬೇಕಾಗಿ ಈಗ ಇದ್ದವರೇ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬೇಕು. ಕೆಲಸಗಾರರಿದ್ದರೆ ಅದಕ್ಕೆ ಯಾವ ರೀತಿ ಅಡಾಪ್ಟ್ ಆಗಬೇಕು ಅಥವಾ ಕೃಷಿಗೆ ಬೇರೆ ಏನಾದರೂ ಕೂಡ ಸಲಕರಣೆಗಳು ಇದು ಮಾಡ್ಲಿಕ್ಕೆ ಇಲ್ಲದಿದ್ದರೆ ಆಗ್ತದೋ ಸ್ವಲ್ಪ ಪ್ರಯೋಗಗಳನ್ನ ಮಾಡ್ತಾ ಹೋಗ್ಬೇಕು. ಹೌದು, ಹಾಗೆ ಮಾಡಿದ್ದು ತುಂಬ ಕೃಷಿಕರು ಮಾಡಿದ್ದಾರೆ. ಅದರಲ್ಲಿ ತುಂಬ ಪರಿಣತಿ ಇದ್ದು ಮಾಡಿದ್ದು ಅಂತ ಹೇಳಲಿಕ್ಕಾಗುತ್ತೆ. ಅವರು ಅನಿವಾರ್ಯವಾಗಿ ಮಾಡಿ ಅವರು ಪರಿಣತರಿಗಿಂತ ದೊಡ್ಡ ಪರಿಣತಿಯನ್ನು ಗಳಿಸಿದವರು ಇದ್ದಾರೆ. ಹಾಗೆ ಸೊ ಇನ್ನೊಂದು ಕಾರ್ಯಕ್ರಮ ಅಂತ ಬರೋದಾದ್ರೆ ಮಾತಾಡೋದಾದ್ರೆ ನಾವು ಆರೋಗ್ಯ ಕಾರ್ಯಕ್ರಮಗಳು. ಸೊ ನಾನೊಮ್ಮೆ ಯೋಚಿಸೋದುಂಟು, ಈ ಸೂರ್ಯ ಸರಿಗೆ MBBS ಮಾಡದೆ ಯಾರನ್ನಾದ್ರೂ ಸಾಧಾರಣ ಮಟ್ಟಿಗೆ ಚಿಕಿತ್ಸೆಯನ್ನು ಕೊಡ್ಬೋದು ಅಂತಂದ್ರೆ ಅಷ್ಟು ಆರೋಗ್ಯ ಕಾರ್ಯಕ್ರಮಗಳಾಗಲಿ ಅಥವಾ ಅಷ್ಟು ರೋಗಗಳ ಪರಿಚಯ, ನಿಜ ಹೇಳ್ಬೇಕಂದ್ರೆ ನಮಗೆ ಸಾಮಾನ್ಯರಿಗೆ ಅಷ್ಟು ರೋಗಗಳ ಪರಿಚಯ ಇರುವುದಿಲ್ಲ, ಅದರ ಶುಶ್ರೂಷೆ ಕೂಡ ಹೇಗೆ ಮಾಡೋದು ಅನ್ನೋದ್ರ ನಾಲೆಜ್ ಇರುವುದಿಲ್ಲ. ನನಗೆ ಒಂದಷ್ಟು ವ್ಯಕ್ತಿಗಳನ್ನ ಅದರಲ್ಲಿ ಹಿಡಿತ ಉಳ್ಳವರನ್ನ ಇಂಟರ್ವ್ಯೂ ಮಾಡಿದ್ದೀವಿ. ಸೊ ಆ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ನೀವು ಆರೋಗ್ಯದ ಬಗ್ಗೆ ಹೇಳೋದಾದ್ರೆ ಇದು ಕೂಡ ನನಗೆ ಅನಿವಾರ್ಯವಾಗಿ ಸಿಕ್ಕಿದಂತ ಆರೋಗ್ಯ ಕಾರ್ಯಕ್ರಮ ಅಲ್ಲೋ ಇಲ್ಲೋ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವು. ಆದರೆ ಕಳೆದ 5 ವರ್ಷಗಳ ಹಿಂದೆ ಬೆಂಗಳೂರಿಗಾಗಿ ಒಂದು ಆರೋಗ್ಯ ಕಾರ್ಯಕ್ರಮವನ್ನು ವಾರಕ್ಕೊಮ್ಮೆ ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ ಬಂತು. ಅದರ ನಂತರ ಎಲ್ಲರೂ ಕೂಡ ಅದಕ್ಕೆ ಒಂದೊಂದು ಕಾರ್ಯಕ್ರಮ ಕೊಡ್ತಾ ಇದ್ರು. ನಂತರ ಜನವೂ ಕೂಡ ಕಡಿಮೆ ಆದರು, ಕೆಲವರೆಲ್ಲ ಟ್ರಾನ್ಸ್ಫರ್ ಆದರು. ವಾರಕ್ಕೆ ಒಂದು ಅನಿವಾರ್ಯವಾದಂಥ ಆರೋಗ್ಯ ಕಾರ್ಯಕ್ರಮ ಅಲ್ಲಿ ಕೊಡಬೇಕು ಅಂತ ಆಯಿತು. ಅದರ ಜೊತೆಗೆ ಇಲ್ಲಿಯೂ ಕೂಡ ಬೇರೆ ಪ್ರೋಗ್ರಾಮ್ ಕೊಡಲೇಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಮತ್ತೆ ತುಂಬ ಸಲ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಮಂಗಳೂರಿನಲ್ಲಿ ಬೇಕಾದಷ್ಟು ಆಸ್ಪತ್ರೆಗಳಿದ್ದಾವೆ, ಬೇಕಾದಷ್ಟು ಮೆಡಿಕಲ್ ಕಾಲೇಜ್ಗಳು ಇದ್ದಾವೆ. ಅವರೆಲ್ಲ ನಮ್ಮಲ್ಲಿ ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ತುಂಬ ಜನ ಕೊಟ್ಟಿದ್ದಾರೆ. ಅವರ ಕಾರ್ಯಕ್ರಮಗಳು ಪ್ರಾಯೋಜಿತ ಕಾರ್ಯಕ್ರಮ ಕೊಡ್ತೇನೆ ಅಂತ ಹೇಳಿ ಅವರು ಬಂದಾಗ ನಾವು ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಅದು ಒಂದು ರೀತಿಯಲ್ಲಿ ಆದಾಯದ ಲಾಭದಾಯಕ. ಅಷ್ಟಾಗುವಾಗ ಅದನ್ನು ಮಾಡಬೇಕಾದ ಅನಿವಾರ್ಯತೆಯಿಂದಾಗಿ ಮಾಡಿದ್ದುಂಟು. ಅದರಿಂದಾಗಿ ಒಂದು ಏನು ಉಪಕಾರ ಆಯಿತು ಅಂತ ಹೇಳಿದರೆ, ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡಿದರೆ ಮಾತಾಡುವಾಗ ನಮಗೆ ಏನೋ ಒಂದು ವಿಷಯ ಸಿಕ್ಕಿರ್ತದಲ್ಲ, ಅದನ್ನು ಇನ್ನೊಂದು ಸಂದರ್ಶನದಲ್ಲಿ ನಾವು ಕೇಳಲಿಕ್ಕೆ ಆಗ್ತದೆ, ಇದು ಹೀಗೆಯೋ ಅಂತ. ಅಷ್ಟಾಗುವಾಗ ಅದರಿಂದ ತುಂಬ ನಮಗೆ ಒಂದು ಜ್ಞಾನ ಅಥವಾ ನಾಲೆಜ್ ಸಿಗ್ತದೆ ಅಂತ ಹೇಳ್ಬೋದು. ಈಗ ನಾನು ಫನ್ನಿ ಪಾರ್ಟಿಗೆ ಬರೋದಾದ್ರೆ, ಈಗ ನೀವು ಒಂದಷ್ಟು ಲೈವ್ ಪ್ರೋಗ್ರಾಮ್ಗಳಲ್ಲಿ ಕೂಡ ಬಂದ್ರಿ ನೀವು. ಸೊ ಅದರಲ್ಲಿ ಈಗ ಕೆಲವರು ಈ ನಾನ್ ಸೆನ್ಸ್ ಕ್ವಶನ್ಗಳನ್ನು ಕೇಳೋದು ಕೂಡ ನಾವು ಅಂದ್ರೆ ಆಕಾಶವಾಣಿ ಕೇಳೋದ್ರಿಂದ ಅದರದ್ದು ಅನುಭವ ಆಗಿದೆ. ಸೊ ಆ ಥರ ಏನಾದರೂ ಆರೋಗ್ಯದ ವಿಚಾರದಲ್ಲಿ ಕೇಳಿದ್ದೆ, ಏನಾದರೂ ನೆನಪುಂಟಾ ನಿಮಗೆ? ಆರೋಗ್ಯದ ವಿಚಾರದಲ್ಲಿ ಅಂತ ಹೇಳಿ ಅಲ್ಲ, ತುಂಬ ಸಲ ಈ ಥರದ ಲೈವ್ ಪ್ರೋಗ್ರಾಮ್ನಲ್ಲಿ ಈ ರೀತಿಯ ಅನುಭವಗಳಾಗಿದ್ದು, ಸಂಬಂಧವೇ ಇಲ್ಲದ ಪ್ರಶ್ನೆಗಳನ್ನು ಕೇಳೋದು, ಕೆಲವು ಸಲ ಬೇರೆ ಬೇರೆ ರೀತಿಯಲ್ಲಿ ಇರುವಂತಹ ವ್ಯಕ್ತಿಗಳು ನಮಗೆ ಫೋನ್ ಮಾಡೋದು, ಮದ್ಯಪಾನ ಇದೆಲ್ಲ ಮಾಡಿದವರು ಫೋನ್ ಮಾಡೋದು, ಇಂಥದ್ದೆಲ್ಲ ಉಂಟು. ಟ್ಯಾಕಲ್ ಮಾಡುವುದೇ ಬಹಳ ಒಂದು ಕಷ್ಟದ ಒಂದು ಪರಿಸ್ಥಿತಿ. ಹೇಗೋ ಆ ಮೊಮೆಂಟರಿ ಏನು ನಾವೇನು ಹೇಳ್ತೇವೆ, ಎಕ್ಸ್ಟೆಂಪರ್ ಅಂತ ಹೇಳ್ತೇವಲ್ಲ, ಏನು ತೋರ್ತದೋ ಹಾಗೆ ಮ್ಯಾನೇಜ್ ಮಾಡಿಬಿಡುದು. ಈ ಫನ್ನಿ ಪಾರ್ಟ್ ಅಂತ ಹೇಳಿದ್ರಿಂದ ನಾನು ಮೊದಲ ಒಂದು ಫೋನ್ ಇನ್ ಪ್ರೋಗ್ರಾಮ್ನ ಒಂದು ಉದಾಹರಣೆ ಕೊಡ್ತೇನೆ. ಅದೊಂದು ವಿಶೇಷವಾದ, ಇವತ್ತಿಗೂ ಕೂಡ ನಾನು ಬೇರೆ ಕಡೆ ಹೇಳುವಂಥದ್ದು. ಅದು ಮೊದಲು ಫೋನ್ ಇನ್ ಪ್ರೋಗ್ರಾಮ್ ಅಂತ ಹೇಳಿದರೆ, ನೇರ ಫೋನಿಗೆ ಎಕ್ಸ್ಪರ್ಟ್ಗಳು ಆ ಕಡೆಯಿಂದ ಪ್ರಶ್ನೆ ಕೇಳೋದು, ಈ ಕಡೆಯಿಂದ ಉತ್ತರ ಕೇಳೋದು ಇರಲಿಲ್ಲ. ಆಮೇಲೆ ಅದು ಪ್ರಾರಂಭ ಆಯಿತು. ಮೊದಲ ಈ ರೀತಿಯ ಕಾರ್ಯಕ್ರಮದಲ್ಲಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಅಲ್ಲಿ ಒಳಗೆ 2 ಜನ ಎಕ್ಸ್ಪರ್ಟ್ಗಳಿದ್ದರು. ಅವರ ಜೊತೆ ಒಬ್ಬರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕೂತಿದ್ರು, ರಾಘವನ್ ಅಂತೇಳಿ, ಆಗ ಇದ್ದವರು 90ರ ದಶಕದಲ್ಲಿ. ನಾನು ಈಚೆ ಕಡೆ ಆ್ಯಂಕರ್ ಅಥವಾ ಇವರಿಗೆ ಫೆಸಿಲಿಟೇಟ್, ಆ್ಯಂಕರ್ ಒಳಗಿದ್ದಾರೆ, ಇನ್ನೊಬ್ಬ ಅದು ಫೆಸಿಲಿಟೇಟರ್ ಅಂದರೆ ಒಂದು ಹೊರಗೆ ಬಂದ ಪ್ರಶ್ನೆಗಳನ್ನು ಕಟ್ ಮಾಡಿ ಬೇಕಾದ್ದು ಮಾತ್ರ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟದ್ದನ್ನು ಮಾತ್ರ ಕೊಡುವಂಥ ಒಂದು ವ್ಯವಸ್ಥೆ ಮೊದಲೇ ಒಂದು ಸಲ ಎನ್ಕ್ವೈರಿ ಮಾಡಿ ಮಾಡ್ತಾರೆ. ಒಂದು ಏನಾಯಿತು ಅಂತ ಹೇಳಿದ್ರೆ, ಆ ಫೋನ್ ಇನ್ ಪ್ರೋಗ್ರಾಮ್ ಪ್ರಾರಂಭ ಮಾಡಿದ್ದು ಸಂಜೆ 7 ಗಂಟೆಗೆ. ಅದರ ಮೊದಲು ಒಂದು ಕ್ರಿಕೆಟ್ ಮ್ಯಾಚ್ ಏನೋ ನಡೀತಾ ಇತ್ತು. ಆ ಕ್ರಿಕೆಟ್ ಮ್ಯಾಚ್ ನಿಲ್ಲಿಸಿ ನಾವು ಅರ್ಧದಲ್ಲಿ ಮಾಡಿದ್ವಿ. ಯಾರೋ ಒಬ್ಬರು ಫೋನ್ ಮಾಡಿದ್ರು. ಫೋನ್ ಮಾಡಿ ಎಲ್ಲ ಪ್ರಶ್ನೆ, ಹೌದು ಯಾರೋ DC ಯಾರೋ ಇದ್ದರು, ಅಥವಾ ಯಾವುದೋ ಆಫೀಸರ್ ಇದ್ದರು, ಅವರ ಜೊತೆ ಕೇಳಲಿಕ್ಕೆ ಹೌದು ಸರಿ ಅಂತ ಹೇಳಿ ನಾನು ಮೊದಲಿಗೆ ಅದನ್ನು ಕನೆಕ್ಷನ್ ಕೊಟ್ಟೆ. ಕೊಡುವ ಮೊದಲು ನಾವೇ ಮಾತಾಡಿಸುವ ಕ್ರಮ ಉಂಟು. ಹಲೋ ಸರ್, ಯಾರು ಮಾತಾಡ್ತಾ ಇದ್ದೀರಿ? ಅಷ್ಟಾಗುವಾಗ ನಾನೇ ಮಾತಾಡೋದು. ಆಯ್ತು, ಯಾರ ಇರಲಿ, ನಿಮ್ಗೆ ಹೆಸರು ಹೇಳಿ. ಹೌದು,
ಇರ್ಲಿ, ತೊಂದರೆ ಇಲ್ಲ. ಹಾಗಿದ್ರೆ ಸರಿ, ನಿಮ್ಮ ಪ್ರಶ್ನೆ ಏನು ಕೇಳಿ ಸರ್. ಆಗ ಒನ್ನೆ ಕಾಳು ನನ್ನ ಮಗನೇ, ಮೊದಲಿಗೆ ನೀನು ಕಾಮೆಂಟ್ರಿ ಕೊಡು ಅಂತ. ಇದು ನೇರ ಪ್ರಸಾರದಲ್ಲಿ ಹೋಯ್ತು. ಅದು ಅದರಲ್ಲೇ ಪ್ರಸಾರ ಆಯ್ತು. ಯಾಕಂತ ಹೇಳಿದ್ರೆ ನನಗೆ ಅದನ್ನ ಕಟ್ ಮಾಡುವ ಅವಕಾಶವೂ ಇರ್ಲಿಲ್ಲ. ಯಾಕಂದ್ರೆ ಅವು ಏನ್ ಹೇಳ್ತಾನೆ ಅಂತ ಗೊತ್ತಿಲ್ಲ, ಐಡಿಯಾ ಇಲ್ಲ. ಈ ರೀತಿ ಕೆಲವು ಸಲ ಅನಿವಾರ್ಯವಾದಂತಹ ಸಂದರ್ಭಗಳು ಬರ್ತಾ ಇತ್ತು. ಮತ್ತೆ ಅಲ್ಲಿ ಕಟ್ ಮಾಡಿ ಅವರದ್ದು ಸೌಂಡ್ ಅನ್ನ ಕಟ್ ಮಾಡಿ ಬಹುಶಃ ಟೆಲಿಫೋನ್ ಕರೆಕ್ಟ್ ಆಯ್ತು ಅಂತ ಹೇಳಿ ಮುಂದೆ ಹೋದ್ದು. ಸೊ ಅದನ್ನ ಈಗಲೂ ನೆನಪಿಸ್ಕೊಳ್ತೀರಿ. ಸೊ ಇನ್ನೊಂದು ಪಾರ್ಟಿಗೆ ಬರೋದು ಅಂತ ಹೇಳಿದ್ರೆ, ನೀವು ಆಗ ನಾವು ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಕಲ್ಚರಲ್ಲಿ ನಿಮ್ಮ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಯಕ್ಷಗಾನ ಅಥವಾ ನಾಟಕಗಳಲ್ಲಿ. ಸೊ ಇನ್ನೊಂದು ಜಾಸ್ತಿ ಪ್ರೋಗ್ರಾಮ್ಗಳಾಗ್ತಿರುವಂಥದ್ದು ಯಕ್ಷಗಾನಗಳಲ್ಲಿ. ಸೊ ಯಕ್ಷಗಾನದ ವಿಚಾರ ಮಾತಾಡೋದ್ರೆ, ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಾ? ಯಾವ್ದಾದ್ರು ಯಕ್ಷಗಾನದಲ್ಲಿ ನೀವು ಕಲ್ತದ್ದುಂಟು, ಅದ್ರ ಬಗ್ಗೆ ನೀವು ತಿಳ್ಕೊಂಡದ್ದು, ಆ ವಿಚಾರಗಳ ಬಗ್ಗೆ ಮಾತಾಡೋದಾದ್ರೆ? ಯಕ್ಷಗಾನ ಈ ಬಹುಶಃ ದಕ್ಷಿಣ ಕನ್ನಡದ ಅಥವಾ ಕರಾವಳಿ ಭಾಗದ ಎಲ್ಲರಿಗೂ ಕೂಡ ಬಹಳ ಪರಿಚಿತವಾದ್ದು. ಶಾಲೆಯಲ್ಲಿ ಯಕ್ಷಗಾನದ ಕ್ಲಾಸ್ಗಳು ಈಗ ನಿರಂತರವಾಗಿ ನಡೀತವೆ. ನಮ್ಮ ಕಾಲದಲ್ಲೂ ಕೂಡ ಶಾಲೆಯಲ್ಲಿ ಯಕ್ಷಗಾನ ನಡೀತಾ ಇತ್ತು. ಶಾಲೆಯಲ್ಲಿ ಯಾರೋ ಒಬ್ರು ಬಂದು ಅದನ್ನ ಕಲಿಸಿ ಮಾಡ್ತಾ ಇತ್ತು, ವಾರಕ್ಕೊಮ್ಮೆ ಹಾಗೆ ಆಕ್ಟಿವಿಟಿ ಕ್ಲಾಸ್. ನಾನು ಕೂಡ ಚಿಕ್ಕಂದಿನಲ್ಲಿ ಆ ಥರದ ಒಂದು ಕ್ಲಾಸಿಗೆ ಹೋಗ್ತಾ ಇದ್ದೆ. ಅಲ್ಲಿ ಒಂದು ಯಕ್ಷಗಾನ, ಮೊದಲ ಯಕ್ಷಗಾನವನ್ನು ಕೂಡ ಶಾಲೆಯ SLC ಅಥವಾ 9ನೇ ಕ್ಲಾಸ್, ಸರಿ ನೆನಪಾಗುವುದಿಲ್ಲ, ಆ ಸಂದರ್ಭದಲ್ಲಿ ಮಾಡಿದ್ದು. ನಮ್ಮ ಒಟ್ಟಿಗೆ ನನ್ನ ಫ್ರೆಂಡ್ಗಳಿರ್ಬೋದು, ನನ್ನ ಸೀನಿಯರ್ಗಳಿರ್ಬೋದು, ನಮ್ಮ ಮಾಸ್ಟರ್ಗಳು ಎಲ್ಲ ಅದರಲ್ಲಿ ಭಾಗವಹಿಸಿದ್ದು ಕೂಡ ಉಂಟು. ಅದು ಮೊದಲ ಯಕ್ಷಗಾನ ಅನುಭವ. ಆ ಯಕ್ಷಗಾನದಲ್ಲಿ ನಂತರ ಕೂಡ ನಾನು ಕಾಲೇಜ್ ಡೇಗಳಲ್ಲಿ ಅಥವಾ ನಂತರ ಲೆಕ್ಚರ್ ಆಗಿದ್ದಾಗಲೂ ಕೂಡ ಯಕ್ಷಗಾನದಲ್ಲಿ ಒಂದೊಂದು ಭಾಗವಹಿಸಿದ್ದು ಉಂಟು. ಅದು ಅದಕ್ಕೆ ಬೇಕಾಗಿರುವಂಥದ್ದು. ಆದರೆ ಯಕ್ಷಗಾನದ ಒಂದು ರೆಕಾರ್ಡಿಂಗ್ ಆಕಾಶವಾಣಿಯಲ್ಲಿ ಬಂದಾಗ ನಾನು ಮೊದಲು ಕೆಲವು ವಿಭಾಗಗಳಲ್ಲೆಲ್ಲ ಕೆಲಸ ಮಾಡಿದ್ದೆ. ಆದರೆ ಯಕ್ಷಗಾನದಲ್ಲಿ ಬಹುಶಃ 2005ರ ನಂತರ ಆ ಸೆಕ್ಷನ್ ನನಗೆ ಸಿಕ್ಕಿತ್ತು. ಆಗ ಎಲ್ಲರ ಪರಿಚಯ ಆಯಿತು. ಅದರ ಮೊದಲೇನಾಯಿತು ಅಂತ ಹೇಳಿದ್ರೆ, ಯಕ್ಷಗಾನದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಬೇಕಾಗಿ ಡೆಲ್ಲಿಯಿಂದ ನಮಗೆ ಕೆಲವು ವಿಶೇಷ ಕಾರ್ಯಕ್ರಮಕ್ಕಾಗಿ ವಿಶೇಷ ರೀತಿಯಲ್ಲಿ ಸಹಾಯಗಳು ದೊರೀತಾಯಿತು. ಹಾಗೆ ಒಂದು ಯಕ್ಷಗಾನದ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಸೀರೀಸ್ ಅಂತ ಮಾಡಿದ್ದೇವೆ. ಅದು ಏನು ಅಂತ ಹೇಳಿದರೆ, ಪಾರ್ಥಿಸುಬ್ಬನ ಯಕ್ಷಗಾನ ಪ್ರಸಂಗಗಳು. ಸೊ ಆ ಪ್ರಸಂಗಗಳನ್ನು ಮಾಡಿದ್ದು ಬಹುಶಃ ನನ್ನ ಮತ್ತು ಶರಬೇಂದ್ರ ಸ್ವಾಮಿ ಸೇರಿ ಮಾಡಿದ್ದು ನಮ್ಮ ಮೊದಲ ಯಕ್ಷಗಾನದ ರೆಕಾರ್ಡಿಂಗ್ನ ಪ್ರಯತ್ನ. ಯಕ್ಷಗಾನ ಆಕಾಶವಾಣಿಯಲ್ಲಿ ಮೊದಲಿನಿಂದ ಕೂಡ ನಿರಂತರವಾಗಿ ಇದ್ದದ್ದು. ಅದು ಬುಧವಾರ ರಾತ್ರಿ 9 ಮೊದಲು ಬರ್ತಾ ಇತ್ತು. ಆ ಕಾರ್ಯಕ್ರಮದಲ್ಲಿ ಈ ಒಂದು ವಿಶೇಷವಾದಂಥ ಸರಣಿಯನ್ನು ಮಾಡಿದ ಮೇಲೆ ನನಗೆ ಒಂದು ಈ ಯಕ್ಷಗಾನವನ್ನು ಮಾಡಲಿಕ್ಕೆ ಕೊಟ್ಟರು. ಆನಂತರ ಯಕ್ಷಗಾನ ಕಾರ್ಯಕ್ರಮದ ಧ್ವನಿಮುದ್ರಣವನ್ನು ಮಾಡುವ ನಿಟ್ಟಿನಲ್ಲಿ ನಾನು ಪ್ರಾರಂಭ ಮಾಡಿಕೊಂಡೆ. ಇಲ್ಲಿ ಏನಂತ ಹೇಳಿದರೆ, ತುಂಬ ಜನರ ಪರಿಚಯ ಆಯಿತು. ಹಲವಾರು ತಂಡಗಳು, ಅದರಲ್ಲಿ ತುಂಬ ತಂಡಗಳಲ್ಲಿದ್ದ ವೃತ್ತಿಮೇಳದ ಕಲಾವಿದರು, ತುಂಬ ಜನರದ್ದು ಪರಿಚಯ ಆಯಿತು. ಹಾಗೆಯೇ ಪರಿಚಯ ಆಗಿ ಯಕ್ಷಗಾನದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಪರಿಚಯ, ಯಕ್ಷಗಾನದ ಕಲಾವಿದರದ್ದು ಯಕ್ಷಗಾನದ್ದು ಪರಿಚಯ ಆಯಿತು. ಇದರ ಮಧ್ಯೆ ನಾವೊಂದು ಯಕ್ಷಗಾನದ ಬಗ್ಗೆ ಅಂತ ಹೇಳುವಾಗ ಒಂದು ವಿಶೇಷವಾದಂಥ ಒಂದು ನಮ್ಮ ನೆನಪುಗಳನ್ನು ಮಾಡಿಕೊಳ್ಬೇಕಾಗಿದೆ. ಏನಂತ ಹೇಳಿದ್ರೆ, ನಾನು ಮತ್ತು ಡಾಕ್ಟರ್ BM ಶರಬೇಂದ್ರ ಸ್ವಾಮಿ ಇಬ್ಬರು ಸೇರಿ ಒಂದು ಯಕ್ಷಗಾನ ಸೀರೀಸನ್ನು ಆಕಾಶವಾಣಿಯಲ್ಲಿ ಮಾಡಿದ್ವಿ. ಅದು ಅವರೇ ಮೊದಲಿಗೆ ಯೋಚನೆ ಮಾಡಿ ಯಕ್ಷಾಂತರಂಗ ಅಂತ ಹೇಳಿ ಅದರ ಹೆಸರು. ಆ ಸೀರೀಸ್ ಮಾಡಬೇಕಿದ್ರೆ ನಮಗೆ ತೋರಿತು ಅಂತ ದೊಡ್ಡ ಇದರಲ್ಲಿ ಸವಾಲುಗಳೇನಿಲ್ಲ. ಒಂದು ಸೀರೀಸ್ ಮಾಡಬೇಕಿದ್ರೆ ಒಂದು ಲಿಸ್ಟ್ ಮಾಡೋದು, ಏನೇನು ಮಾಡೋದು ಅಂತ ಯಾರೋ ಎಕ್ಸ್ಪರ್ಟ್ಗಳನ್ನ ಕೇಳೋದು, ಅದರಿಂದ ರೆಕಾರ್ಡ್ ಮಾಡೋದು ದೊಡ್ಡ ವಿಷಯ. ಶುರು ಮಾಡಿದ್ವಿ ಕೂಡ, ಅದಕ್ಕೆ ಪ್ರಿಪರೇಷನ್ ಮಾಡಿದ್ವಿ, ಶುರು ಮಾಡಿದ್ವಿ. ಮೊದಲಿಗೆ DS ಶ್ರೀಧರ್ ಅಂತ ಇದ್ದಾರೆ, ಅವರನ್ನು ಮತ್ತು ಪ್ರಭಾಕರ್ ಜೋಶಿ ಅಂತ ನಮ್ಮ ಯಕ್ಷಗಾನದ ಮೇರು ಕಲಾವಿದರು, ಅವರಿಬ್ಬರನ್ನು ಕರ್ಕೊಂಡು ಬಂದು ಅವರಿಂದಲೇ ಒಂದು ಚಾಕೌಟ್ ಮಾಡಿಸಿ ಆಮೇಲೆ ಒಂದು ಇಷ್ಟೆಲ್ಲ ಮಾಡಿ ಆ ಒಂದು ಪ್ರೋಗ್ರಾಮ್ಗಳನ್ನು ಮಾಡಿ 52 ಪ್ರೋಗ್ರಾಮ್ ಮಾಡುವಂಥ, ಅದಕ್ಕೆ ಎಕ್ಸ್ಪರ್ಟ್ ಯಾರನ್ನೆಲ್ಲ ಸ್ಕ್ರಿಪ್ಟ್ ಬರೀಲಿಕ್ಕೆ ಕರೆಯುವುದು ಅಂತೆಲ್ಲ ಯೋಚನೆ ಮಾಡಿ ಇಷ್ಟೆಲ್ಲ ಮಾಡಿ ಪ್ರಾರಂಭ ಆಯಿತು. ಸುಮಾರು ಒಂದು 10 ಎಪಿಸೋಡ್ ಆಗಬೇಕಿದ್ರೆ BM ಶರಬೇಂದ್ರ ಸ್ವಾಮಿ ಅವರಿಗೆ ಇಲ್ಲಿಂದ ವರ್ಗಾವಣೆ ಆಯಿತು ರಾಯಚೂರಿಗೆ. ಇಡೀ ರೆಸ್ಪಾನ್ಸಿಬಿಲಿಟಿ ಒಬ್ಬರ ತಲೆ ಮೇಲೆ ಬಿತ್ತು. ಇಷ್ಟಾಗುವಾಗ ಇದೆಲ್ಲವನ್ನು ಕೂಡ ಮುಂದುವರಿಸಬೇಕಾದಂಥ ಅನಿವಾರ್ಯತೆ ಬಂತು. ಯಾಕಂದರೆ ಸೀರೀಸ್ ಅರ್ಧದಲ್ಲಿ ಬಿಟ್ಟಿದೆ, 52 ಎಪಿಸೋಡ್ ಫಿಕ್ಸ್ ಮಾಡಿ ಆಗಿದೆ.
ಹಾಗೆ ನಾನು ಅದರಲ್ಲಿ ತೊಡಗಿಸಿಕೊಂಡದ್ರಿಂದ ಆದ ದೊಡ್ಡ ಲಾಭ ಅಂತ ಹೇಳಿದರೆ, ನನಗೆ ಯಕ್ಷಗಾನ ಅಂದರೆ ಅಂಥ ದೊಡ್ಡ ವಿಷಯ ಅಲ್ಲ ಅಂತ ತೋರಿದ್ದು, ಯಕ್ಷಗಾನದ ಆಳ ಮತ್ತು ಅದರ ವಿಸ್ತಾರ ಉಂಟಲ್ಲ, ಅದು ನಮ್ಮ ಒಂದು ಶಕ್ತಿಗೆ ನಿಲುಕುವಂಥದ್ದಲ್ಲ ಅಂತ ಗೊತ್ತಾದಾಗ ನಾನು ಈ 52 ಎಪಿಸೋಡ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದವ, ಕೊನೆಗೆ 104 ಎಪಿಸೋಡ್ ಆದರೂ ಯಕ್ಷಗಾನದ ವಿಷಯ ಕಂಪ್ಲೀಟ್ ಅಂತ ಆಗೋದು ಬಿಡಿ, ಅದರ ಎಷ್ಟು ಭಾಗ ಆಗಿದೆ ಅಂತಲೇ ನನಗೆ ಗೊತ್ತಿಲ್ಲ. ಅಂಥ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡೆ. ಮತ್ತು 104 ಆದಾಗ ಅನಿವಾರ್ಯ ಆಯಿತು, ನನಗೆ ಬೇರೆ ಕೆಲವು ವಿಷಯಗಳು ಕೂಡ ನನ್ನ ತಲೆ ಮೇಲೆ ಬಂತು. ಆದ್ದರಿಂದ ಅನಿವಾರ್ಯವಾಗಿ ಅದನ್ನು ಫೋರ್ಸಿಬಲಿ ನಿಲ್ಲಿಸಬೇಕಾಯಿತು. ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಅದರ ಒಂದು ಅನುಭವ ಉಂಟಲ್ಲ, ಒಂದು ವಿಶೇಷವಾದ ಅನುಭವ, ಒಂದು ಅದ್ಭುತವಾದಂಥ ಒಂದು ಅನುಭವ ಅಂತ ಹೇಳ್ಬೋದು. ಅಷ್ಟು ಯಕ್ಷಗಾನ ಕಲಾವಿದರ ಜೊತೆ, ಅಷ್ಟು ಯಕ್ಷಗಾನದ ಎಕ್ಸ್ಪರ್ಟ್ಗಳ ಜೊತೆ ಎಲ್ಲ ಪರಿಚಯ ಅಥವಾ ಒಡನಾಟ, ಅವರ ಬೈಟ್ಗಳನ್ನು ತಗೊಳ್ಳೋದು, ಅದೆಲ್ಲ ನನಗೆ ಅನಿವಾರ್ಯವಾಗಿ ಇದರಲ್ಲಿ ಮಾಡಲೇಬೇಕಾಯ್ತು. ಸೊ ನಿಮಗೆ ಆನಂತರ ಅನ್ನಿಸಿದ್ದುಂಟ, ನಾನು ಶಾಲೆಯಲ್ಲಿ ಕಲ್ತದನ್ನು ಅಲ್ಲೇ ಬಿಡಬಾರ್ದಿತ್ತು, ಯಕ್ಷಗಾನ ಮುಂದುವರಿಸಿಕೊಂಡು ಹೋಗ್ಬೇಕಿತ್ತು ಅಂತ ಅನ್ನಿಸಿದ್ದು ಏನಾದರೂ ಉಂಟಾ? ಎಲ್ಲ ಕಲಾವಿದರಿಗೂ ಹಾಗೆ ಮತ್ತೆ ಅದ್ರ ಆಳ ತಿಳ್ಕೊಂಡು ಹೋಗೋದು. ಯಕ್ಷಗಾನಕ್ಕೂ ಹಾಗೆ ಅನಿಸ್ತದೆ, ನಾಟಕಕ್ಕೂ ಕೂಡ ಯಾವುದೋ ಒಂದು ಸಲ ಮಾಡುವಾಗ ಹಾಗೆ ಅನಿಸ್ತದೆ, ಯಾವುದೋ ಒಂದು ನಾಟಕ ಮಾಡುದು ನೋಡುವ ನಾನು ಮಾಡ್ಬೋದಿತ್ತು ಅಂತ. ಹಾಗೆ ತುಂಬಾ ಜನರು ಹಾಗೆ ನಾನು ಅದರಲ್ಲೇ ಹೋದ್ರೆ ಏನೋ ಆಗ್ಬೋದಿತ್ತೇನೋ ಅಂತ ಅನಿಸಿದ್ದು ಎಲ್ಲರಿಗೂ ಇರ್ತದೆ. ನಿಮಗೆ ಜಾಸ್ತಿ ಅಂದ್ರೆ ನೀವು ಕೆಲವು ಫೀಲ್ಡ್ ಅಲ್ಲಿ ಇದ್ರಿ, ಜಾಸ್ತಿ ಹತ್ರ ಯಾವ ಫೀಲ್ಡಿಗೆ ಅನಿಸ್ತದೆ ಅಂತ ಹೇಳಿದ್ರೆ? ನನಗೆ ಯಾವುದು ಕೂಡ ಅಂತ ವಿಶೇಷವಾದಂತಹ ಒಂದು ಫೀಲ್ಡ್ ಅಂತ ಇಲ್ಲ, ಯಾಕಂದ್ರೆ ನಾನು ಯಾವುದರಲ್ಲೂ ಎಕ್ಸ್ಪರ್ಟ್ ಅಲ್ಲ, ನಾನು ಜಾಕ್ ಆಫ್ ಆಲ್ ಟ್ರೇಡ್ಸ್. ಆದ್ರಿಂದ ಎಲ್ಲ ವಿಷಯಗಳು ಕೂಡ ಆ ವಿಷಯಕ್ಕೆ ಹೋದಾಗ ಇದರಲ್ಲಿ ಇನ್ನೂ ಸ್ವಲ್ಪ ಹೋಗ್ತದೆ, ಆದರೆ ಬೇರೆ ವಿಷಯಗಳು ಅನಿವಾರ್ಯವಾಗಿ ಬರ್ತದೆ, ಅದು ಅಲ್ಲಿಗೆ ನಿಂತು ಹೋಗ್ತದೆ. ಸೊ ಇದ್ರ ಮಧ್ಯೆ ಇನ್ನೊಂದು ಅಂತ ಹೇಳಿದ್ರೆ, ನಿಮ್ಮ ಇಂಟ್ರೆಸ್ಟ್ ಇರುವಂಥದ್ದು ಬರವಣಿಗೆಯಲ್ಲಿ. ಸುಮಾರು ಜನ ಹೇಳುದು ಕೇಳಿದ್ದೇನೆ ನಾನು, ಬರವಣಿಗೆ ಜಾಸ್ತಿ ಮಾಡ್ತಾ ಇದ್ರಿ ಅಥವಾ ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಅಂತ. ಸೊ ನೀವು ಯಾವುದಾದ್ರೂ ಪುಸ್ತಕ ಅಥವಾ ಕವನಗಳನ್ನ ಸಣ್ಣದ್ರಿಂದ ಬರ್ದಿದ್ದೀರಿ, ಹೌದು, ಆ ನಂತರ ಯಾವುದಾದ್ರೂ ಪಬ್ಲಿಷ್ ಮಾಡೋದು ಅಥವಾ ಮಾಡುವಂಥ ಐಡಿಯಾಗಳು ಮುಂದೆ ಏನಾದರೂ? ಈಗ ಎಲ್ಲರೂ ಹೇಳೋದು ಯಾಕಂತ ಹೇಳಿದ್ರೆ, ನಾನು ಆಕಾಶವಾಣಿಯಲ್ಲಿ ತುಂಬ ಪ್ರೋಗ್ರಾಮ್ಗಳಿಗೆ ಬರೀತೇನೆ. ಸೊ ಇದೇ ಬರವಣಿಗೆಯನ್ನ ಬೇರೆದರಲ್ಲಿ ಯಾಕೆ ತರಬಾರದು ಅಂತ ಅವರು, ಯಾಕಂದ್ರೆ ನಾನು ಬಹುಶಃ ನನ್ನ ಆಕಾಶವಾಣಿಗೆ ಸೇರಿದ ದಿನಗಳಲ್ಲಿ ಕೆಲವು ಸಲ ಪತ್ರಿಕೆಗಳಿಗೆ ಕಳಿಸ್ತಾ ಇದ್ದೆ, ಒಂದೊಂದು ಪ್ರಕಟ ಆಗಿದೆ ಕೂಡ, ಆದರೆ ಅದನ್ನೇ ಒಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ ಅಂತ ನನಗೂ ಗೊತ್ತಿಲ್ಲ. ಆದರೆ ನನ್ನ ತುಂಬ ಮಿತ್ರರು, ಬಹಳ ಒಡನಾಡಿಗಳು ಕೂಡ ಪೇಪರಿಗೆ ಅದಕ್ಕೆ ಈಗಲೂ ಬರೀತಾರೆ, ಆಗಲೂ ಬರೀತಾ ಇದ್ದಾರೆ, ದಿನಾಲೂ ಹೇಳ್ತಾನೂ ಇದ್ದಾರೆ. ನಿನಗೆ ಭಾಷೆಯಲ್ಲಿ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಚೆನ್ನಾಗಿ ಹಿಡಿತಾ ಉಂಟು, ಬರವಣಿಗೆಗಳು ಚೆನ್ನಾಗಿ ಉಂಟು, ಬರೀರಿ ಹೇಳ್ತಾರೆ. ಆದರೆ ಯಾಕೆ ಗೊತ್ತಿಲ್ಲ, ಅದು ಕಾಲ ಕೂಡಿ ಬರ್ತಾ ಇಲ್ಲ ಅನ್ನುವಂಥದ್ದು. ಆದರೆ ನಾನು ಆಕಾಶವಾಣಿಯಲ್ಲಿ ಬರೆದದ್ರಿಂದಾಗಿ ಬೇರೆ ಕಡೆ ಬರಿಬಹುದು ಅನ್ನುವಂಥ ಈ ನಾನು ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ತುಂಬ ಸಲ ನಾವು ಮಾಡಿದ ಕೆಲವು ಸೀರೀಸ್ಗಳಾಗಲಿ ಇದನ್ನಾಗಿ ತುಂಬ ಜನ ಹೇಳುವುದು, ಅದನ್ನು ನೀವು ಒಂದು ಪುಸ್ತಕ ರೂಪದಲ್ಲಿ ಪ್ರಕಟಿಸಿಲ್ಲ. ಈ ಯಕ್ಷಾಂತರಂಗ ಅದು ನಾನು ಮಾಡಿದ್ದಲ್ಲ, ಆದರೂ ಕೂಡ ಅದನ್ನು ತುಂಬ ಲೇಖಕರು ಅದರಲ್ಲಿ ಶ್ರಮ ಪಟ್ಟವರಿದ್ದಾರೆ. ಅದನ್ನೆಲ್ಲ ಒಂದು ಕಂಪೋಸ್ ಮಾಡಿದರೆ ಒಂದು ಒಳ್ಳೆಯ ಯಕ್ಷಗಾನ ಪುಸ್ತಕ ಆಗ್ಬೋದು ಅಂತ ಹೇಳಿ ಮುಂದಿನ ಪೀಳಿಗೆಗೆ ಅದು ಆಕ್ಚುಲಿ ಅತ್ಯಗತ್ಯ ಅಂತ ಹೇಳಬೇಕು. ತುಂಬ ಜನ ಅದಕ್ಕೆ ಮುಂದೆ ಬಂದವರು ಇದ್ದಾರೆ. ನನಗೆ ಅದನ್ನು ಇನ್ನು ಮುಂದೆ ಮಾಡ್ಬೋದೋ ಗೊತ್ತಿಲ್ಲ. ಈಗ ನಾವು ಆಗ ಮಾತಾಡಿದ್ವಿ, ಮೊದಲೆಲ್ಲ ರಾತ್ರಿ ಬಯಲಾಟಗಳು ಪೂರ್ತಿ ಇತ್ತು, ಆದ್ರೂ ಯಕ್ಷಗಾನಕ್ಕೆ ಜನ ನೋಡುಗರ ಸಂಖ್ಯೆ ಕಡಿಮೆ ಆಗ್ತಿರ್ಲಿಲ್ಲ. ಆದ್ರೆ ಈಗ ಬೆಳಗ್ಗೆ ಇಟ್ಟರು ಅಥವಾ ಮೊದಲು ಟಿಕೆಟ್ ಇತ್ತು, ಈಗ ಧರ್ಮಕ್ಕೆ ಕೊಟ್ಟರು ಹೋಗುವ ಜನಗಳು ಸಂಖ್ಯೆ ಕಡಿಮೆ ಆಗ್ತಾ ಉಂಟು. ಸೊ ಆ ಟೈಮಲ್ಲಿ ಯಕ್ಷಗಾನಕ್ಕೆ ಈ ತರದೊಂದು ಪುಸ್ತಕಗಳೆಲ್ಲಾದ್ರೂ ಬಂದ್ರೆ ತಿಳ್ಕೊಳ್ಳುವಂತ ಒಂದು ಮಾರ್ಗ ಆಗ್ತದೆ. ಸೊ ಈಗಿನ ಯುವ ಜನತೆಗೆ ನೀವು ಈ ಕಲ್ಚರಲ್ ಬೇಸ್ಡ್ ಹೇಳುದಾದ್ರೆ ಯಾವ್ದಾದ್ರು ಕಿವಿ ಮಾತು ಹೇಳುದಾದ್ರೆ? ಅಥವಾ ಕಿವಿ ಮಾತು ಅಂತ ನನಗೆ ಹೇಳಲಿಕ್ಕೆ ಕಷ್ಟ, ಅದು ಕೂಡ ಹೇಳ್ತೇನೆ. ಮುಖ್ಯವಾಗಿ ಈಗಿನ ಯುವಜನತೆಗೆ ಅಥವಾ ಈಗಿನ ತುಂಬ ಜನರಿಗೆ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಅಧ್ಯಯನದ ಕೊರತೆ ಇದೆ ಅಂತ ಅನಿಸ್ತದೆ. ಕೊರತೆ ಅಂತ ಹೇಳಿದರೆ ಎಲ್ಲರಿಗೂ ಅಂತ ಹೇಳುವುದಿಲ್ಲ, ಎಲ್ಲರೂ ಕೂಡ ಇಮಿಡಿಯೇಟ್ಲಿ ಎಕ್ಸ್ಪರ್ಟ್ ಆಗಲಿಕ್ಕೆ ಕರೆಕ್ಟ್. ನಮ್ಮ ಒಬ್ಬರು ಫ್ರೆಂಡ್ ಡಾಕ್ಟ್ರು ಹೇಳ್ತಾ ಇದ್ರು, ಎಲ್ಲರೂ ಬರ್ತಾರೆ ಮಾರಾಯ, ಆದರೆ ಹೆಚ್ಚಿನ ತೊಂದರೆ ನನಗೆ ಪೇಷಂಟ್ಗಳಿಂದ ಆಗೋದು ಗೂಗಲ್ ಡಾಕ್ಟರ್ಗಳಿಂದ. ಯಾಕಂತ ಹೇಳಿದ್ರೆ ಅವರು ಬಂದು ಕೇಳೋದು ಗೂಗಲಲ್ಲಿ ಎಲ್ಲ ಸಿಂಪ್ಟಮ್ಸ್ ಹಾಕಿ ಇಂಥದ್ದೇ ಕಾಯಿಲೆ ಅಂತ ಹೇಳಿ ಹುಡುಕಿ ಇಂಥದ್ದು ಮದ್ದು ಅಂತಲೂ ಅದರಲ್ಲಿ ಕಣ್ಕೊಂಡು ಬರ್ತಾರೆ, ಕ್ಲಾರಿಫಿಕೇಶನ್ಗೆ ಬರ್ತಾರೆ.
ಇವರು ಯಾವುದೋ ಒಂದು ಬರ್ಕೊಟ್ರೆ ಅದು ಯಾಕೆ ಕೊಡಲಿಲ್ಲ, ನನಗೆ ಈ ಕಾಯಿಲೆ ಅಲ್ವಾ, ನನಗೆ ಈ ಕಾಯಿಲೆಗೆ ಈ ಮದ್ದು, ಇದರಲ್ಲಿ ಹೀಗೆ, ಇದರಲ್ಲಿ ಸೈಡ್ ಇಫೆಕ್ಟ್ ಇಲ್ವಾ, ಯಾರೋ ಸೈಡ್ ಇಫೆಕ್ಟ್ ಉಂಟು ಅಂತ ಹೇಳಿರ್ತಾರೆ ಗೂಗಲಲ್ಲಿ, ಸೊ ಸೈಡ್ ಇಫೆಕ್ಟ್ ಇಲ್ವಾ ಅಂತೆಲ್ಲ ಕೇಳ್ತಾರೆ. ಒಬ್ಬ ಬಂದು ಕೇಳಿದ್ದಕ್ಕೆ ಡಾಕ್ಟರ್ ಹೇಳಿದ್ರಂತೆ ಅದರಲ್ಲಿ ಸೈಡ್ ಇಫೆಕ್ಟ್ ಉಂಟು, ನೀನು ಈ ಮಾತ್ರೆಯನ್ನು ತಗೊಳ್ದಿದ್ರೆ ಸಾಯ್ತೀನಿ, ಸತ್ತ ಮೇಲೆ ಯಾವ ಸೈಡ್ ಇಫೆಕ್ಟ್ ಇರುವುದಿಲ್ಲ, ಇನ್ನು ಮೊದಲು ಈ ಮಾತ್ರೆ ತಗೋ ಅಂತ ಹೇಳಿದ್ದೆ, ಮೊದಲು ಬದುಕು ಆನಂತರ ಸೈಡ್ ಇಫೆಕ್ಟ್. ಹಾಗೆ ಈಗ ಎಲ್ಲರೂ ಕೂಡ ಈಗ ಇಂಟರ್ನೆಟ್ ಅಥವಾ ಈ ತಂತ್ರಜ್ಞಾನದ ಒಂದು ಯುಗ ಉಂಟಲ್ಲ, ಅಷ್ಟು ಬೆಳೆದಿದೆ ಎಷ್ಟು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಹೆಚ್ಚಿನವರು ಕೂಡ ಅದರಲ್ಲಿರುವ ನಾಲೆಜನ್ನೇ ನಮ್ಮ ನಾಲೆಜ್ ಅಂತ ತಗೊಳ್ತಾರೆ. ಏನು ಕೇಳಿದ್ರು ಕೂಡ ಗೂಗಲಲ್ಲಿ ಹುಡುಕೋದು. ಈಗ ಅದರಲ್ಲಿ ಹೊಸತ್ತುಂಟು ಚಾಟ್ ಜಿಪಿಟಿ ಉಂಟು, ಅದರಿಂದಲೇ ನೀವು ಬೇಕಾದದ್ದು ಮಾಡ್ಕೊಳ್ಬಹುದು, ಲೇಖನ ಅದರಲ್ಲೇ ಬರಿಬಹುದು, ಟ್ರಾನ್ಸ್ಲೇಷನ್ ಅದರಲ್ಲೇ ಮಾಡಬಹುದು. ಆದರೆ ಅದರಲ್ಲಿ ನಿಮಗೆ ಎಷ್ಟು ಗೊತ್ತಿದೆ ಅನ್ನುವಂಥದ್ದು. ಕರೆಕ್ಟ್. ನಾವು ನಮ್ಮ ಒಂದು ಬುದ್ಧಿಮತ್ತೆ ಇರ್ಬೋದು ಅಥವಾ ನಮ್ಮ ಒಂದು ವ್ಯಕ್ತಿತ್ವವನ್ನು ಬೆಳೆಸಬೇಕು ಅಂತ ಹೇಳಿದ್ರೆ ನಮಗೆ ಅದರ ನಾಲೆಜ್ ಇರಬೇಕು. ಆದ್ದರಿಂದ ಹೆಚ್ಚು ಹೆಚ್ಚು ವಿಷಯಗಳ ಬಗ್ಗೆ ತಿಳುವಳಿಕೆ ಅಗತ್ಯ, ತಿಳಿಬೇಕಾದ್ದು ಮುಖ್ಯ. ಈಗ ನನ್ನ ಒಬ್ಬರು ಫ್ರೆಂಡ್ ಇದ್ದಾರೆ, ಅವರು ಡ್ಯಾನ್ಸರು, ಅವ್ರು ಹೇಳ್ತಾರೆ ಮಕ್ಕಳು ಕರ್ಕೊಂಡು ಬಂದರೆ ನೀವು ಯಾವಾಗ ಇವರನ್ನು ಸ್ಟೇಜಿಗೆ ಹತ್ತಿಸ್ತೀರಿ, 2 ದಿನಕ್ಕೆ ಎಕ್ಸ್ಪರ್ಟ್ ಆಗಬೇಕು. ಅದೇ ರೀತಿ ಸಂಗೀತಕ್ಕೆ ಕಳಿಸಿದರೆ ಯಾವಾಗ ಇವರಿಗೆ ಸ್ಟೇಜ್ ಪ್ರೋಗ್ರಾಮ್ ಕೊಡ್ತೀರಿ, ಈ ರೀತಿಯ ವಿಷಯಗಳೆಲ್ಲ ಇದ್ದಾವೆ. ಆದರೆ ಕಲಿಬೇಕು ಅಂತ ಹೇಳಿ ಯಾರಿಗೂ ಇಲ್ಲ, ಅದ್ರ ಆಳ ತಿಳ್ಕೊಳ್ಬೇಕು ಅಂತಲ್ಲ, ಪ್ರದರ್ಶನಕ್ಕೆ ಬೇಕಾಗಿ ಮಾತ್ರ ಕಲಿಯುವಂತವರ ಸಂಖ್ಯೆ ಹೆಚ್ಚಾಗ್ತಾ ಉಂಟು. ಆದ್ರಿಂದ ಅದು ಒಂದು ಸುಮ್ಮನೆ ಒಂದು ಹಾಬಿಯಾಗಿ ಮಾಡೋದಾದ್ರೆ ಓಕೆ, ಅದು ನಿಮ್ಮ ಪ್ಯಾಷನ್ ಆದರೆ ಅದಕ್ಕೆ ನಿಮ್ಮ ಎಕ್ಸ್ಪರ್ಟೈಸ್ ಬೇಕೇ ಬೇಕು. ಈಗ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಾವೀಗ ಹೇಳಿದ್ವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಈ ಏನು ಕೃತಕ ಬುದ್ಧಿಮತ್ತೆ, ಅದರಲ್ಲಿ ಈ ಬರಹಗಾರರಿಗೆ ಅಥವಾ ಈ ರೈಟ್ ಅಪ್ ಮಾಡ್ತೇವಲ್ಲ ಅಂಥವ್ರಿಗೆ ಏನಾದರೂ ಮುಂದೆ ಎಫೆಕ್ಟ್ ಆಗುವ ಚಾನ್ಸಸ್ ಇದೆಯಾ? ಕಲೆಗಾರರಿಗೆ ಇರಬಹುದು, ಎಲ್ಲ ರೀತಿಯ ಇದರಲ್ಲೂ ಕೂಡ ಎಫೆಕ್ಟ್ ಆಗುವುದು ಇರಬಹುದು. ಆದರೆ ಒಂದು ವಿಷಯ ಹೇಳ್ತೇನೆ, ಈಗ ತುಂಬ ಜನ ಹೇಳ್ತಾರೆ ಕೆಲಸಗಳನ್ನು ಕಳ್ಕೊಳ್ತೇವೆ ಅಥವಾ ನಮ್ಮ ಇಂಥವರಿಗೆಲ್ಲ ಮುಂದಿನ ದಿವಸಗಳಲ್ಲಿ ಯಾವುದೇ ರೀತಿಯ ಜ್ಞಾನಗಳು ಅಥವಾ ಅವರಿಗೆ ಅವಕಾಶಗಳು ಸಿಗುವುದಿಲ್ಲ. ನನಗೆ ಆ ಥರ ಅಂತ ಕಾಣುವುದಿಲ್ಲ. ಯಾಕಂತ ಹೇಳಿದರೆ ಹಿಂದೆ ಕಂಪ್ಯೂಟರ್ಗಳು ಬಂದಾಗಲೂ ಕೂಡ ಇದೇ ಒಂದು ಮಾತಿತ್ತು, ನಮ್ಮ ಬ್ಯಾಂಕ್ಗಳೆಲ್ಲ ಕಂಪ್ಯೂಟರೈಸ್ ಆಗ್ತವೆ, ಜನಗಳು ಬೇಕಾಗುವುದಿಲ್ಲ ಅಂತೇಳಿ. ವಿಷಯ ಏನಂದರೆ ಆ ಕೆಲಸಗಳು ಇಲ್ಲದೆ ಆಗಿರ್ಬೋದು, ಅವರು ಹೇಳಿದ ಕೆಲಸಗಳು. ಆದರೆ ಅದೇ ರೀತಿ ಅದನ್ನು ಮಾಡಲಿಕ್ಕೆ ಬೇಕಾಗಿ ಇನ್ನೊಂದು ಕೆಲಸ ಸೃಷ್ಟಿಯಾಗ್ತದೆ. ನೀವು ಎಷ್ಟರ ಮಟ್ಟಿಗೆ ಅದಕ್ಕೆ ಅಡಾಪ್ಟ್ ಆಗ್ತೀರಿ ಅದು ಮುಖ್ಯ ಅಂತ. ಹೊಸ ಅಪ್ಡೇಷನ್ಗಳಿಗೆ ನಾವು ಅಡಾಪ್ಟ್ ಆಗೋದು ಮುಖ್ಯ ಆಗ್ತದೆ ಅಂತ. ಆಯಾಯ ಕಾಲಕ್ಕೆ ನಾವು ಬದಲಾಗ್ತಾ ಹೋಗ್ತೀವಿ. ನಮ್ಮ ಆಕಾಶವಾಣಿ, ನಾನು ಚಿಕ್ಕಂದಿರುವಾಗ ಇರುವ ಆಕಾಶವಾಣಿ ಇರ್ಬೋದು, ನಾನು ಸೇರಿದಾಗಿನ ಆಕಾಶವಾಣಿ ಇರ್ಬೋದು, ಈಗಿನ ಆಕಾಶವಾಣಿ ಇರ್ಬೋದು, ಅದು ಮೂರು ಕೂಡ ಬೇರೆ ಬೇರೆ. ನಾವು ಅದಕ್ಕೆ ಅಡಾಪ್ಟ್ ಆಗದಿದ್ರೆ ನಾವು ನಮ್ಮ ಒಂದು ಅಸ್ತಿತ್ವವನ್ನು ಕಳ್ಕೊಳ್ತೀವಿ. ಸೊ ಈಗ ನಾವು ಮಂಗಳೂರು ಆಕಾಶವಾಣಿಯಲ್ಲಿ ಸ್ಟಿಲ್ ಇದ್ದೇವೆ ನಾವೀಗ. ಸೊ ಮಂಗಳೂರು ಆಕಾಶವಾಣಿಯಲ್ಲೇ ಮುಂದುವರೆದ್ರೆ ಅಥವಾ ಬೇರೆ ಯಾವುದಕ್ಕೂ ಡೈಲಿ ಟ್ರಾನ್ಸ್ಫರ್ ಸಿಕ್ಕಿತ್ತಾ ಹಾಗೇನಾದರೂ? ಈಗ ಮಂಗಳೂರು ಆಕಾಶವಾಣಿಯಿಂದ ನಾನು ಕಾರವಾರಕ್ಕೆ ಸ್ವಲ್ಪ ಕಾಲ ಹೋಗಿ ಬಂದೆ. ಒಂದು 4 ವರ್ಷ ಕಾಲ ಅಲ್ಲಿ ಕೆಲಸ ಮಾಡಿದ್ದೆ. 4.5 ವರ್ಷದ ನಂತರ ಮತ್ತೆ ಮಂಗಳೂರಿಗೆ ಬಂದ್ರಿ. ಫಸ್ಟಿಗೆ ನೀವು ಜಾಯಿನ್ ಆಗಿದ್ದು ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಆಗಿ, ಆ ನಂತರ ನಾನು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ 2005ರಲ್ಲಿ ಪ್ರಮೋಷನ್ ಆಯಿತು ನನಗೆ. ಇಲ್ಲೇ ಮಂಗಳೂರಲ್ಲೇ ಆಯಿತು. ನಂತರ ಅದೇ ಪೋಸ್ಟಲ್ಲಿ ಕಾರವಾರಕ್ಕೆ ಹೋದೆ. ನಂತರ ಬಂದೆ. ನಂತರ ಕೊನೆಗೆ ನಾನು ನಿವೃತ್ತಿ ಆಗುವುದಕ್ಕಿಂತ 1.25 ವರ್ಷ ಮೊದಲು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಅಥವಾ ಸಹಾಯಕ ನಿರ್ದೇಶಕರಾಗಿ ನನಗೆ ಪದೋನ್ನತಿ ಪ್ರಮೋಷನ್ ಬಂತು. ಅದೇ ಆ ಪೋಸ್ಟಲ್ಲಿ ಇರುವಾಗ ನಿವೃತ್ತಿಯನ್ನು ಪಡ್ಕೊಂಡಿರುವಂಥದ್ದು. ಸೊ ನೀವು ಒಂದು ಬೇರೆ ಬೇರೆ ಫೀಲ್ಡಲ್ಲಿ ಅಥವಾ ಬೇರೆ ಬೇರೆ ಪೋಸ್ಟಲ್ಲಿ, ಒಂದೇ ಆಕಾಶವಾಣಿಯಲ್ಲೇ ಬೇರೆ ಬೇರೆ ಹುದ್ದೆಗಳಲ್ಲಿ ಮಾಡಿದವರು, ನಿಮ್ಮ ನೆಚ್ಚಿನ ಪೋಸ್ಟ್ ಯಾವುದು ಇಷ್ಟರಲ್ಲಿ? ನಿಜವಾಗಿಯೂ ಆಕಾಶವಾಣಿಯಲ್ಲಿ ನನಗೆ ದೊಡ್ಡ ವ್ಯತ್ಯಾಸ ಕಾಣಲಿಲ್ಲ. ಯಾಕಂತ ಹೇಳಿದರೆ ಇತ್ತೀಚಿನ ವರ್ಷಗಳಲ್ಲಿ ಆಕಾಶವಾಣಿಯಲ್ಲಿ ಜನಗಳು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದರಿಂದ ನಾವೇ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕಾದಂಥ ಆಲ್ರೌಂಡರ್ ಆಗಿ ವರ್ಕ್ ಮಾಡೋದು. ಆದರೆ ಮುಖ್ಯವಾಗಿ ಮೊದಲಿಂದಲೂ ಕೂಡ ನಮಗೆ ಹೇಳ್ತಾ ಇದ್ದದ್ದು ಮತ್ತು ನಾವು ನೋಡಿದ್ದು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಅನ್ನುವಂಥ ಪೋಸ್ಟ್ ತುಂಬ ಚಂದದ ಪೋಸ್ಟ್. ಯಾಕಂತ ಹೇಳಿದ್ರೆ ಅಲ್ಲಿ ನಿಮಗೆ ತುಂಬ ಅವಕಾಶಗಳಿದ್ದಾವೆ ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ಗಳನ್ನು ಮಾಡಲಿಕ್ಕೆ. ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ನೀವು ಅವರಿಗೆ ಅಸಿಸ್ಟ್ ಮಾಡ್ತೀರಿ, ನಿಮಗೆ ಲಿಮಿಟೇಷನ್ಸ್ ಇರ್ತದೆ, ನಿಮ್ಮ ಕೆಲಸವೂ ಬೇರೆ ಇರ್ತದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಒಂದು ರೀತಿಯಲ್ಲಿ ಅದು ಸೂಪರ್ವಿಷನ್ ಮಾಡುವಂಥ ಕೆಲಸ, ನೋಡ್ಕೊಂಡು ಹೋಗುವಂಥದ್ದು. ಆದರೆ ಕೆಲಸ ಮಾಡಲಿಕ್ಕೆ ಅಲ್ಲಿ ಅಷ್ಟು ಇರುವುದಿಲ್ಲ. ನೀವು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆದರೆ ಎಲ್ಲ ರೀತಿಯಲ್ಲಿ ಕೂಡ ಕೆಲಸಗಳನ್ನು ಮಾಡಬಹುದು ಅಂತ ಹೇಳಿದ್ರೆ ಒಂದು ಪ್ರೊಡ್ಯೂಸರ್ನ ಕೆಲಸ.
ಈಗ ನಿಮಗೊಂದು ಬೇರೆ ಬೇರೆ ಆಸಕ್ತಿಗಳ ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಈ ಎಲ್ಲ ಆಸಕ್ತಿಗಳನ್ನ ನಾವು ಮುಂದುವರಿಸ್ತಾ ಹೋಗ್ಬೇಕಂತ ಹೇಳಿದ್ರೆ 3 ಸ್ಥಿತಿಗಳು ಮುಖ್ಯ ಅಂತ ಹೇಳ್ತಾರೆ. ಒಂದು ಮನೆ ಸ್ಥಿತಿ, ಒಂದು ಮನಿ ಸ್ಥಿತಿ, ಮತ್ತೊಂದು ಮನಸ್ಥಿತಿ, 3. ಸೊ ಇದಕ್ಕೆಲ್ಲಕ್ಕೂ ಪೂರಕ ಆಗಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಮ ಫ್ಯಾಮಿಲಿಯ ಪರಿಚಯ ಮಾಡಿಕೊಳ್ಳೋದಾದ್ರೆ, ಈಗ ಮದುವೆ ಆದ ನಂತರ ನನ್ನ ಹೆಂಡತಿ ಮಮತಾ ಅಂತ, ಅವಳು ಇಲ್ಲಿ ITI ಅಂತ ಏನು ಹೇಳ್ತೇವೆ ಅಲ್ಲಿ ಅವಳು ಈಗ ಟ್ರೈನಿಂಗ್ ಆಫೀಸರ್ ಅಂತ ಹೇಳಿ TO ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೂನಿಯರ್ ಟ್ರೈನಿಂಗ್ ಆಫೀಸರ್ ಅಂದರೆ ಟೀಚಿಂಗ್ ಪೋಸ್ಟ್ ಆಗುತ್ತೆ. ಮೊದಲಿಗೆ ITIಯಲ್ಲಿ ಕಲಿಸುವಂಥದ್ದು ಟೀಚರ್. ಅಲ್ಲಿ ಅವಳು ಯಾವುದು ಎಲೆಕ್ಟ್ರಾನಿಕ್ ಆ್ಯಂಡ್ ಮೆಕ್ಯಾನಿಕ್ ಅಂತ, ಅಂದರೆ ಎಲೆಕ್ಟ್ರಾನಿಕ್ಸನ್ನು ಕಲಿಸುವಂಥ ಕೆಲಸ. ಸುಮಾರು ಇಲ್ಲೇ ಮಂಗಳೂರಲ್ಲೇ ಅವಳಿಗೂ ಉದ್ಯೋಗ, ಅವಳದು ಇಷ್ಟು ವರ್ಷಗಳಲ್ಲಿ ಕೂಡ ಮಂಗಳೂರಲ್ಲಿ. ಬಹುಶಃ ಇಷ್ಟು ವರ್ಷಗಳಲ್ಲಿ ಕೂಡ ನನ್ನ ಎಲ್ಲ ಇದಕ್ಕೂ ಕೂಡ ಯಾವುದೇ ರೀತಿಯ ಒಂದು ತೊಂದರೆ ಬಾರದ ಹಾಗೆ ಎಲ್ಲ ವಿಷಯಗಳನ್ನು ನೋಡಿಕೊಂಡು ಹೋಗಿದ್ದಾರೆ. ನಾನು ಕಾರವಾರದಲ್ಲಿ 4.5 ವರ್ಷಗಳ ಕಾಲ ಇದ್ದೆ. ನಮ್ಮ ಫ್ಯಾಮಿಲಿಯನ್ನು ಶಿಫ್ಟ್ ಮಾಡುವ ರೀತಿಯಲ್ಲಿ ಇರಲಿಲ್ಲ. ಯಾಕಂತ ಹೇಳಿದರೆ ನನ್ನ ಮಗ ಆಗ 9ನೇ ಕ್ಲಾಸಲ್ಲಿ ಎಜುಕೇಷನ್ 8ನೇ 9ನೇ. ಆ ಸಮಯದಲ್ಲಿ ಇಲ್ಲಿಯ ಅನಿವಾರ್ಯತೆ ಇತ್ತು ನನಗೆ ಇರಬೇಕಾಗ್ತದೆ. ಆದರೂ ಕೂಡ ನಮಗೆ ಅದು ಅನಿವಾರ್ಯ ನಾವು ಹೋಗುವಂಥದ್ದು. ಆದ್ದರಿಂದ ಫ್ಯಾಮಿಲಿ ಶಿಫ್ಟ್ ಮಾಡಲಿಕ್ಕೆ ಆಗಲಿಲ್ಲ. ವೀಕೆಂಡ್ಗಳಲ್ಲಿ ಶನಿವಾರ ಭಾನುವಾರಗಳಲ್ಲಿ ಬಂದು ಹೋಗ್ತಾ ಇದ್ದೆ. ಆದರೂ ಕೂಡ ಇಲ್ಲಿ ನಾನು ಇಲ್ಲದಿದ್ದರೂ ಕೂಡ ಎಲ್ಲ ವಿಷಯಗಳನ್ನು ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿ ಅವಳು. ಸಾಮಾನ್ಯ ಎಲ್ಲ ಕೆಲಸಗಳಲ್ಲೂ ಕೂಡ ಇವತ್ತು ಕೂಡ ಎಲ್ಲಿಗಾದರೂ ಈ ಆಕಾಶವಾಣಿಗೆ ಸಂಬಂಧಪಟ್ಟ ಕೆಲಸಗಳಿಗೆ ಹೋಗೋದಿದ್ರೆ ಅವಳಿಂದ ಏನು ಅದಕ್ಕೆ ಪೂರಕವಾಗಿ ಇಲ್ಲ, ಅಡಚಣೆಗಳಿಲ್ಲ. ಪೂರಕವಾಗಿ ಏನಾದರೂ ಅವಳಿಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡ್ತಾಳೆ, ಸಪೋರ್ಟಿವ್ ಆಗಿ ಫುಲ್ ಕೆಲಸ ಮಾಡ್ತಾಳೆ. ನಾನು ಕೆಲವು ಸಂದರ್ಭದಲ್ಲಿ ತುಂಬ ಬೇಗ ಹೋಗ್ತೇನೆ. ರಾತ್ರಿ ಲೇಟಾಗಿ ಬರುವಂಥದ್ದಂತೂ ಸುಮಾರು 4-5 ವರ್ಷಗಳಿಂದ ಇದ್ದದ್ದೇ. ಜನ ಕಡಿಮೆ ಆಗಿದ್ದೇವೆ, ನಾವು ಸಂಖ್ಯೆ ಕಡಿಮೆ ಆದದ್ದರಿಂದ. ಕಳೆದ ಕೊರೋನಾದ ನಂತರದ ದಿವಸಗಳಲ್ಲಿ, ಅದರ ಮೊದಲು ಕೂಡ ಸುಮಾರು ಮಟ್ಟಿಗೆ ಹಾಗೆ, ಆದರೆ ಕೊರೋನಾದ ನಂತರದ ದಿವಸಗಳಲ್ಲಿ ಜಾಸ್ತಿ ಆಯಿತು ನಾವು ಜನ ಕಡಿಮೆ ಆದ್ರಿಂದ. ಆದರೆ ರಾತ್ರಿ 7-8 ಸಾಮಾನ್ಯ ನಾನು ಬರುವುದು. ಅವಳು ಕೂಡ ಆ 8 ಗಂಟೆ ಅನ್ನೋದಕ್ಕೆ ಒಂದು ಅಡಾಪ್ಟ್ ಮಾಡಿಕೊಂಡಿದ್ದೆ. ಮತ್ತೆ ಮಗ ನನ್ನದು ಅವನು ಇಂಜಿನಿಯರಿಂಗ್ ಮಾಡಿದ ಇಲ್ಲೇ. ನಂತರ ಅವ ಬೆಂಗಳೂರಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ. ಈಗ ಹೆಚ್ಚಿನ ಇಂಜಿನಿಯರ್ಗಳು ಕೂಡ IT ಫೀಲ್ಡಲ್ಲೇ ಮಾಡ್ತಾರೆ. ಅವನು ಆ ಫೀಲ್ಡಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೂ ಕೂಡ ಬೇರೆ ಬೇರೆ ಹಾಬಿಗಳೆಲ್ಲ ಇದ್ದಾವೆ, ಅದರಲ್ಲಿ ಹೋಗಬೇಕು ಅಂತೆಲ್ಲ ಇತ್ತು. ನಿಮ್ಮ ಆಸಕ್ತಿಗಳ ಇದ್ರ ಫೀಲ್ಡ್ ಅಲ್ಲಿ ಅವರು ಬರುವಂತದ್ದು ಯಾವ್ದಾದ್ರು ಚಾನ್ಸಸ್ ಇದೆಯಾ? ಅವನ ಆಸಕ್ತಿಗಳೇ ಬೇರೆ, ನಿಮ್ಮ ಆಸಕ್ತಿಗಳೇ ಬೇರೆ. ಅವನು ಬರವಣಿಗೆಯಲ್ಲಿ ತುಂಬ ಆಸಕ್ತಿ ಉಂಟು. ಅವನದ್ದೇ ಆದ ಕಥೆಗಳನ್ನು ಬರೆಯುವಂಥದ್ದು, ಆಮೇಲೆ ಅವನದ್ದೇ ಆದಂತಹ ಪೇಂಟಿಂಗನ್ನು ಇದನ್ನು ಮಾಡುವಂಥದ್ದು ಅವನಷ್ಟಕ್ಕೆ. ಅವನು ಮತ್ತೆ ಸೀನಿಯರ್ ಇದು ಸಂಗೀತದಲ್ಲಿ ಎಕ್ಸಾಮನ್ನು ಕಟ್ಟಿ ಸೀನಿಯರ್ ಆಗಿದೆ. ಮುಂದಕ್ಕೆ ಯಾವುದನ್ನು ಕೂಡ ಇದನ್ನು ಮಾಡಲಿಲ್ಲ. ಈ IT ಫೀಲ್ಡಿಗೆ ಹೋದ ನಂತರ ಒಮ್ಮೆ ಸ್ಟಕ್ ಆಯಿತು ಅಂತೇಳಿ ಇದೆಲ್ಲವನ್ನು ಕೂಡ ಹಾಬಿಯಾಗಿ ಮತ್ತೆ ಕೀಬೋರ್ಡನ್ನು ನುಡಿಸುವಂಥದ್ದು ಆಗಾಗ ಅದೆಲ್ಲ ಮಾಡ್ತಾ ಇರ್ತಾನೆ. ಅವನದ್ದೇ ಬೇರೆ ಕಲ್ಚರಲ್ ಫೀಲ್ಡಿಗೆ ತುಂಬಾ ಅಟ್ರಾಕ್ಟಿವ್ ಆಗಿದ್ದಾರೆ. ಮತ್ತೆ ಅವನಿಗೆ ಪುರಾಣ ಇಂಥದ್ರಲ್ಲೆಲ್ಲ ತುಂಬಾ ಆಸಕ್ತಿ ಇದೆ. ಅವನ ಫ್ರೆಂಡ್ಗಳಿಗೆಲ್ಲ ಅದರ ಬಗ್ಗೆ, ಪುರಾಣದ ಬಗ್ಗೆ ಭಾಷಣ ಮಾಡುವಂಥದ್ದು. ನಿಮ್ಮ ಧರ್ಮಪತ್ನಿಗೆ ಆ ಥರದ್ದು ಯಾವುದಾದ್ರಲ್ಲಿ ಆಸಕ್ತಿ ಇದ್ದದ್ದು? ಅಲ್ಲ, ಅವಳು ಹೀಗೆ ಸಾಮಾನ್ಯವಾಗಿ ಬೇರೆ ಮಕ್ಕಳ ಜೊತೆಗೆ ಮಕ್ಕಳ ಜೊತೆಗೆ ಅವರ ಕಾಲೇಜ್ಗಳಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡುವಂಥದ್ದು ಅಂಥದ್ದನ್ನೆಲ್ಲ ಮಾಡ್ತಾ ಇರ್ತಾರೆ. ಇಂಥದ್ದೇ ಒಂದು ವಿಶೇಷವಾದದ್ದು ಅಂತ ಹೇಳಿ ಏನಿಲ್ಲ. ಈಗ ನಾನು ಅದೇ ಪ್ರಶ್ನೆನ ಮುಂದುವರಿಸೋದಾದ್ರೆ, ಈ ನೀವು ಆಕಾಶವಾಣಿಯಲ್ಲಿ ತುಂಬಾ ಬ್ಯುಸಿ ಹೇಳಿದ್ರಿ, ಈಗ ಜನ ಕಡಿಮೆ ಇರೋದ್ರಿಂದ ಸ್ವಲ್ಪ ಜಾಸ್ತಿಯೇ ಬ್ಯುಸಿ ಆಗುವಂತ ಸಂದರ್ಭಗಳು ಬಂತು ಅಂತ. ಸೊ ಆ ಟೈಮಲ್ಲಿ ನೀವು ಫ್ಯಾಮಿಲಿಗೆ ಅಥವಾ ಟೈಮ್ ಕೊಡ್ಲಿಕ್ಕೆ ಆಗುದಿಲ್ಲ, ಅಥವಾ ಫ್ಯಾಮಿಲಿ ಫಂಕ್ಷನ್ಗಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಇವ ಬರುದೇ ಇಲ್ಲ, ಆ ತರ ಹೇಳಿದ್ದು ಕೇಳಿಸಿಕೊಂಡದ್ದೇನಾದ್ರು? ಅದು ಈಗಿಂದ ಅಂತಲ್ಲ, ಮೊದಲಿಂದ ಉಂಟು. ತುಂಬಾ ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಫಂಕ್ಷನ್ಗಳನ್ನು ಭಾನುವಾರ ಇಡ್ತಾರೆ. ನಮಗೆ ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಇಬ್ಬರು ಕೂಡ ಕೆಲಸಕ್ಕೆ ಹೋಗೋದ್ರಿಂದ, ಈಗ 3 ಕೂಡ ಕೆಲಸಕ್ಕೆ ಹೋಗೋದ್ರಿಂದ 3 ಕೂಡ ಒಂದು ರಜೆಯ ದಿವಸ ಅಂದ್ರೆ ಭಾನುವಾರ. ಆ ದಿವಸಗಳಲ್ಲಿ ಬೇರೆ ಮನೆಯ ವ್ಯವಹಾರಗಳಿರ್ತವೆ. ನಾವು ಅದನ್ನು ಭಾನುವಾರಕ್ಕೆ ಇಟ್ಟಿರ್ತೇವೆ, ಸೀಮಿತಗೊಳಿಸಿರುವುದು. ಹೆಚ್ಚಿನ ಫ್ಯಾಮಿಲಿಗಳಲ್ಲೂ ಇದೇ ಪ್ರಶ್ನೆ. ಆದರೆ ಭಾನುವಾರವೇ ಬೇರೆ ಕಡೆಗೆ ಕಾರ್ಯಕ್ರಮಗಳಿರ್ತವೆ. ಆ ಕಾರ್ಯಕ್ರಮಕ್ಕೆ ಹೋದರೆ ನಮ್ಮ ಈ ಒಂದು ಶೆಡ್ಯೂಲ್ಗಳು ಮಾಡಿದ್ದು ಆಗೋದಿಲ್ಲ. ಇಂಥದ್ದು ತುಂಬ ಆಗಿದೆ. ಆ ಸಂದರ್ಭಗಳಲ್ಲಿ ಏನಾಗಿದೆ, ಆ ಕಾರ್ಯಕ್ರಮಕ್ಕೆ ತಪ್ಪಿಸಿ ಕೆಲವು ಸಲ ಬೇರೆಯವರಿಂದ ಈ ಥರ ಹೇಳಿಸಿಕೊಂಡದ್ದು ಬೇಕಾದಷ್ಟುಂಟು.
ಸೊ ಈಗ ಸರ್ ನಾವು ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ನೀವು ನಮ್ಮ ಕೇಳುಗರಿಗೆ ಏನಾದರೂ ಮಾತು ಹೇಳೋದಂದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಕೇಳುಗರಿಗೆ ಅಂತ ಹೇಳಿದರೆ, ಯಾವುದೇ ಒಂದು ಕೆಲಸ ಮಾಡುವುದಿದ್ರೂ ಕೂಡ ಅದರಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಬೇಕು ಅಂತ. ಈಗಿನ ಯುವ ಜನಾಂಗದ ಬಗ್ಗೆ ನೀವು ಆಗ ಮಾತಾಡ್ತಿದ್ರಲ್ಲ, ತುಂಬ ಡೈವರ್ಸಿಫಿಕೇಷನ್ಸ್ ತುಂಬ ಬರ್ತದೆ ಈಗ. ಆದರೂ ಕೂಡ ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವು ಒಂದು ಪ್ಯಾಷನನ್ನು ಇಟ್ಟುಕೊಂಡ್ರೆ ಖಂಡಿತವಾಗಿ ಒಳ್ಳೆಯದು. ನಿಮ್ಮ ಕೆಲಸದಲ್ಲೇ ಯಾವುದಾದ್ರೂ ಇಟ್ಕೊಳ್ಳಿ, ಅದನ್ನು ನಮಗೆ ಅದರಲ್ಲಿ ಪ್ಯಾಷನನ್ನು ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಆ ಕೆಲಸದ ಬಗ್ಗೆ ಆಸಕ್ತಿ ಇರಬೇಕು ಮಾಡುವಂಥದ್ದು. ನಿಮ್ಮ ಹಾಬಿಗಳು ಅದನ್ನು ಕೂಡ ಜೊತೆಗೆ ತಗೊಂಡು ಹೋಗಲೇಬೇಕು. ಯಾಕಂತ ಹೇಳಿದ್ರೆ ಈಗಿನ ಕೆಲಸಗಳು ಹೇಗಾಗಿದ್ದಾವೆ ಅಂತ ಹೇಳಿದ್ರೆ ತುಂಬ ಅದರಲ್ಲೇ ಕೂತ್ಕೊಂಡು ಮಾಡುವಂಥ ಕೆಲಸಗಳು, ಹೆಚ್ಚಿನ ಕೆಲಸಗಳು ಕಂಪ್ಯೂಟರ್ ಮಾಡುವುದು. ಈಗ ನೀವು ಮಾಡ್ತಾ ಇರುವ ಪೇಂಟಿಂಗ್ ಅನ್ನು ಕೂಡ ಈಗ ಕಂಪ್ಯೂಟರಲ್ಲೇ ಮಾಡುವಂಥದ್ದು. ಅದೇ ನಾವು ಹೇಳ್ತಿದ್ವಿ, ಮುಂದೆ ನಮಗೂ ಕೆಲಸ ಇಲ್ಲದಾಗಿ ಆಗುವಂತ ಸಂದರ್ಭಗಳು ಬರಬಹುದೇನು ಅಂತ ಹೇಳಿ ಅದೇ ನಾವು ಈ ತರ ಡಿಸ್ಕಸ್ ಮಾಡಿದ್ವಲ್ಲ, ಈಗ ಅದೇ ಹೇಳ್ತಾ ಇದ್ವಿ. ಅದೇ ಅಡಾಪ್ಟ್ ಆಗುವಂಥದ್ದು. ನೀವು ಕೂಡ ಅದನ್ನ ಕಂಪ್ಯೂಟರಲ್ಲಿ ಅದರ ಒಂದು ಮೈಂಡ್ ಸೆಟ್ ಇರುವುದರಿಂದ ಅದರ ಒಂದು ಔಟ್ಲೈನ್ ನಿಮಗೆ ಕಷ್ಟ ಆಗುದಿಲ್ಲ. ಅದನ್ನ ಮಾಡ್ಲಿಕ್ಕೆ ಮಾತ್ರ ಪ್ರಯತ್ನ ಪಡಬೇಕು. ಮತ್ತೆ ತುಂಬಾ ಜನರು ಹೇಳ್ತಾರೆ ಈಗ ಕೆಲಸಗಳಿಲ್ಲ ಅಂತ. ತುಂಬಾ ಆ ರೀತಿಯ ವಿಷಯಗಳಿಲ್ಲ. ಕೆಲಸಗಳನ್ನ ನೀವು ಪ್ರಯತ್ನ ಪಟ್ಟರೆ ಸಿಗ್ತದೆ ಖಂಡಿತವಾಗಿ. ಅಂಥದ್ದೇ ಕೆಲಸ ಸಿಗಬೇಕು ಅಂತ ಹೇಳಿದ್ರೆ ಕೆಲಸಗಳು ಕೆಲವು ಸಲ ಸಿಗುವುದಿಲ್ಲ. ಅದರಿಂದ ನಾವು ಯಾವುದು ಸಿಗ್ತದೋ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಒಗ್ಗಿಕೊಳ್ಳುವುದನ್ನು ಕಲಿಬೇಕು. ಮತ್ತೆ ಚಿಕ್ಕದಕ್ಕೆಲ್ಲ ತುಂಬಾ ಇಮೋಷನಲ್ ಆಗುವಂಥದ್ದು, ಡಿಪ್ರೆಷನ್ ಅದೊಂದು ಜಾಸ್ತಿ ಬರ್ತಾ ಉಂಟು. ಈಗ ಸಣ್ಣ ಮಕ್ಕಳಿಗೆ 6ನೇ ಕ್ಲಾಸಿನ ಮಕ್ಕಳಿಗೆ ಕೇಳಿದ್ರು ಡಿಪ್ರೆಷನ್ಗೆ ಹೋಗುವಂಥದ್ದು ಅಂತ. ಹಾಗೆ ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ನಮ್ಮ ಜೀವನ ಸುಲಭ ಆಗ್ತದೆ. ಸರ್, ಈಗ ನಿವೃತ್ತಿ ಜೀವನಕ್ಕೆ ಕಾಲಿಟ್ಟಿದ್ದೀರಿ ನೀವು. ನಿವೃತ್ತಿ ಜೀವನದ ಬಗ್ಗೆ ಹೇಗೂ ನಾವು ಮತ್ತೆ ಮಾತಾಡುವ. ಅದಕ್ಕಿಂತ ಮುಂಚೆ ನೀವು ಇಷ್ಟು ವರ್ಷ ಪ್ರೋಗ್ರಾಮ್ ಮಾಡ್ಕೊಂಡು ಬಂದ್ರಿ. ಈಗ ನಿಮ್ಮ ವಾಯ್ಸ್ ಕೇಳಲಿಕ್ಕೆ ಸಿಗುದು ಅಪರೂಪ ಅಂತ ಹೇಳ್ಬೋದು. ನಾವು ಆಕಾಶವಾಣಿಯಲ್ಲಿ ಈಗಲೂ ಕೇಳ್ತಾ ಇದ್ದೇವೆ, ಅದು ನಮ್ಮ ಪುಣ್ಯ. ಸೊ ಅಪರೂಪ ಆದ್ರಿಂದ ನಿಮ್ಮ ಯಾವ್ದಾದ್ರು ನೆಚ್ಚಿನ ಪ್ರೋಗ್ರಾಮ್ ಇದ್ದು ಒಂದು ಅನೌನ್ಸ್ಮೆಂಟ್ ಆಕಾಶವಾಣಿ ಶೈಲಿಯಲ್ಲಿ ಹೇಳುವುದಾದ್ರೆ ಸರ್ ಯಾವ್ದಾದ್ರು? ನಾನು ಯಾವ ಇಂಟರ್ವ್ಯೂ ಅನ್ನು ಪ್ರಾರಂಭ ಮಾಡೋದು ಒಂದೇ ತರ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇವರು ಇದ್ದಾರೆ. ಈಗ ನಾವು ಈ ಕಾರ್ಯಕ್ರಮದಲ್ಲಿ ಇದ್ದೇವೆ, ಕಲಾಪಯಣ ವಿತ್ ಕಲಾನಾವಿಕ ಅನ್ನುವಂತಹ ಕಾರ್ಯಕ್ರಮ. ಈ ಪ್ರೋಗ್ರಾಮ್ ಬಗ್ಗೆ ಅನೌನ್ಸ್ಮೆಂಟ್ ಮಾಡೋದಾದ್ರೆ ಆಕಾಶವಾಣಿ ಶೈಲಿಯಲ್ಲಿ. ಶ್ರೋತೃಗಳೇ, ಈಗ ನಮ್ಮ ಜೊತೆ ನಶ್ಮಿತಾ ಡಿ ನಾರಾಯಣ್ ಅವರಿದ್ದಾರೆ. ಈ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಅವರ ಇಡೀ ಬದುಕಿನ ಬಗ್ಗೆ, ಹಾಗೆ ಕಲೆಗಿರುವಂತಹ ಅವರ ಅಭಿಮಾನದ ಬಗ್ಗೆ, ಈ ಕಲೆಯಲ್ಲಿ ಅವರು ತೊಡಗಿಸಿಕೊಂಡದರ ಬಗ್ಗೆ ಅವರ ಒಂದು ಅಭಿಪ್ರಾಯಗಳನ್ನು ಅವರ ಮಾತುಗಳಲ್ಲಿ ನಾವು ಕೇಳೋಣ. ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮೇಡಮ್. ಸರ್, ನಾನು ಸ್ವಾಗತ ಮಾಡಿದ್ದೇನೆ, ನೀವು ನನಗೆ ಸ್ವಾಗತ ಮಾಡಿದ್ರಿ. ಅಂತೂ ಆ ಶೈಲಿ ಏನಿದೆ ಅಂದ್ರೆ ಆ ಸೂರ್ಯ ಸರ್ ಬಂದು ಅಂತ ಹೇಳಿದ್ರೆ ಆ ಒಂದು ಈ ಪ್ಯಾಟರ್ನ್ ಶ್ರೋತೃಗಳಿಂದ ಶುರುವಾದ ಕೂಡಲೇ ಗೊತ್ತಾಗತ್ತಾ ಇದು ನಮ್ಮ ಸೂರ್ಯ ಸರ್ ಸ್ಟಾರ್ಟ್ ಮಾಡಿದ್ರು ಅಂತ. ಸೊ ಅದು ಅಷ್ಟು ಅಂದ್ರೆ ನಾವು ಅಷ್ಟು ಅಡಾಪ್ಟ್ ಆಗಿದ್ದೇವೆ ಆ ವಾಯ್ಸಿಗೆ ಅಥವಾ ಆ ರೀತಿ ಆ ಶೈಲಿಗೆ ಅಂತ ಹೇಳಿ. ಇನ್ನೊಂದು ಬರೋದಾದ್ರೆ ನಾವು ನಿವೃತ್ತಿ ಜೀವನದ ಬಗ್ಗೆ ಕೇಳುದು. ಸೊ ನಿಮ್ಮ ಮುಂದಿನ ಪ್ಲಾನ್ಸ್ ಏನಾದ್ರೂ ಇದೆಯಾ ಸರ್? ನನ್ನ ನಿವೃತ್ತಿ ಜೀವನ ಹೀಗೆ ಬದುಕಬೇಕು ಆ ಥರ ಏನಾದ್ರು ಹಾಕೊಂಡದ್ದು ಏನಾದ್ರೂ ಇದೆಯಾ? ಹಾಗೇನೂ ಕೂಡ ಯೋಚನೆ ಮಾಡಿದ್ದಿಲ್ಲ. ಆದರೆ ನಾವು ಸಾಮಾನ್ಯ ಒಂದು ನಿವೃತ್ತಿ ಆಗುವ ಮೊದಲು ಹೀಗೆ ಮಾಡ್ಬೋದೇನೋ ಅಂತ ಅನ್ಕೊಂಡದ್ದು. ತುಂಬ ಸಲ ಹಾಗೆ ಆಗುವುದಿಲ್ಲ. ನಿವೃತ್ತಿ ಜೀವನದ ನಂತರ ನಮ್ಮ ಆಕಾಶವಾಣಿಯ ಒಂದು ಏನು ಕಾರ್ಯಕ್ರಮಗಳನ್ನು ಮಾಡಿದೆ ಅದರ ಒಂದು ಮುಂದುವರಿಕೆಯನ್ನು ನಾವು ಮಾಡಬೇಕು ಅಂತ ನಾನು ಮತ್ತು ನನ್ನ ಮಿತ್ರರಾದ ಚಂದ್ರಶೇಖರ್ ಅವರು ನಾವು ಯೋಚನೆ ಮಾಡಿದ್ದೇವೆ. ಎಷ್ಟರ ಮಟ್ಟಿಗೆ ಅದು ಮುಂದಿನ ದಿವಸಗಳಲ್ಲಿ ಆಗ್ತದೆ ಗೊತ್ತಿಲ್ಲ. ಒಂದು ನಮ್ಮದೇ ಆದಂತಹ ಯೂಟ್ಯೂಬ್ ಚಾನಲನ್ನು ಮಾಡಬೇಕು, ಇದೇ ರೀತಿಯ ಒಂದು ವಿಷಯಗಳ ಬಗ್ಗೆ ಮಾತಾಡೋದು. ಮತ್ತೆ ಒಂದು ನಮ್ಮದೇ ಆದಂಥ ಒಂದು ಆಕಾಶವಾಣಿಯ ಒಂದು ಏಜೆನ್ಸಿಯನ್ನು ಕೂಡ, ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಮಾಡಿಕೊಡುವ ಏಜೆನ್ಸಿಯನ್ನು ಮಾಡಬೇಕು ಅಂತ ಕೂಡ ಯೋಚನೆ ಮಾಡಿದ್ದೇವೆ. ಈ ರೀತಿಯಲ್ಲಿ ಆಕಾಶವಾಣಿಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ. ಜೊತೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲವರು ಹೇಳಿದ್ದಾರೆ. ಮತ್ತು ಬೇರೆ ಬೇರೆ ಕೆಲವು ಕಾಲೇಜಿನವರು ಕೂಡ ನನ್ನ ಹತ್ರ ಮಾತಾಡಿದ್ದಾರೆ. ಅಲ್ಲಿಯ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗಾಗಲಿ ಯಾವುದಾದ್ರೂ ಒಂದು ಈ ರೀತಿಯ ವಿಷಯಗಳ ಬಗ್ಗೆ ಅವರಿಗೊಂದು ತಿಳುವಳಿಕೆಯನ್ನು ಕೊಡುವ ಕಾರ್ಯಕ್ರಮಗಳನ್ನು ಮಾಡಬೇಕು. ನಿಮ್ಮ ಆಶಯಗಳು, ನಿಮ್ಮ ಪ್ಲ್ಯಾನ್ಸ್ ಆದಷ್ಟು ಬೇಗ ಈಡೇರಲಿ ಅಂತ ನಮ್ಮದು ಒಂದು ಪ್ರಾರ್ಥನೆ. ಸರಿ, ನಾವು ಸುಮಾರಷ್ಟು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಹೇಗಿದ್ರು ನಾವು ಈಗ ನಿಮ್ಮ ಕೊಲೀಗ್ಸ್ ಅಲ್ಲಿ ಕೇಳೋದಾದ್ರೆ ಸೂರ್ಯ ಸರ್ ಅವರು ಹಾಸ್ಯ ಪ್ರಜ್ಞೆ ಉಳ್ಳವರು ಅಥವಾ ಅವರ ಮಾತುಗಳಲ್ಲಿ ಹ್ಯೂಮರಸ್ ತುಂಬಿರ್ತದೆ ಅಂತ ಹೇಳುವವರು.
ಸೊ ಹಾಗಾಗಿ ನಿಮಗೆ ಒಂದು ಸ್ಪೆಷಲ್ ರೌಂಡ್ ಅಂತ ಒಂದು ಈ ಕಾರ್ಯಕ್ರಮದಲ್ಲಿ ಕ್ರಿಯೇಟ್ ಮಾಡಿರುವಂತದ್ದು. ಅದರಲ್ಲಿ ಏನಿಲ್ಲ, ಒಂದು ಕ್ವಶನ್ಸ್ ಅನ್ನು ಹೇಳ್ತೇವೆ, ಪಟ ಪಟ ಅಂತ ಒಂದು ನಿಮ್ಮ ಮಾತಲ್ಲಿ ಹೇಳುವಂತದ್ದು. ನಾಟ್ ಸೋ ಸೀರಿಯಸ್ ಕ್ವಶನ್ಸ್ ಅಂತ, ತಟ್ ಅಂತ ಹೇಳುವ ಲೆವೆಲ್ಗೆ ಸೀರಿಯಸ್ ಕ್ವಶನ್ಸ್ ಅಲ್ಲ, ನಾಟ್ ಸೋ ಸೀರಿಯಸ್ ಕ್ವಶನ್. ಫಸ್ಟ್ ಕ್ವಶನ್ ವೆರಿ ಸಿಂಪಲ್ ಅಂಡ್ ನಾವು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡುವಂತ ಕ್ವಶನ್. ನಿಮ್ಮ ಈ ಯಂಗ್ ಅಂಡ್ ಎನರ್ಜಿಗೆ ಸೀಕ್ರೆಟ್ ಏನು? ಯಂಗ್ ಎನರ್ಜಿಗೆ ನಾವು ಹೀಗೆ ಇರಬೇಕು ಅಂತ ಥಿಂಕ್ ಮಾಡೋದೇ ಸೀಕ್ರೆಟ್. ಮೆಂಟಾಲಿಟಿಯೇ ಮೆಂಟಾಲಿಟಿಯೇ ಸೀಕ್ರೆಟ್. ಒಂದಿಷ್ಟು ಈಗ ನಾಟಕಗಳಲ್ಲಿ ನೀವು ಭಾಗವಹಿಸಿದಿರಿ, ಯಾವುದರಲ್ಲಿ ಇದರಲ್ಲಿ ಮರೆಯಲಾಗದ ಒಂದು ಕ್ಷಣ ಅಥವಾ ಪಾತ್ರವನ್ನ ನೀವು ನೆನಪಿಸಿಕೊಳ್ಳುವುದಾದ್ರೆ? ಖಂಡಿತ. ನಾನು ಮರೆಯಲಾಗದ ಕ್ಷಣ ಅಂತ ಹೇಳಿದ್ರೆ, ನಾನೊಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಮ್ಮದೊಂದು ಯುವಜನೋತ್ಸವದಲ್ಲಿ ಒಂದು ನಾಟಕ ಇತ್ತು. ಆ ನಾಟಕದಲ್ಲಿ ನಮ್ಮದೇ ಒಂದು 4-5 ಮಕ್ಕಳು, ನಾವು 8-9ನೇ ಕ್ಲಾಸ್ನಲ್ಲಿದ್ದಾಗ ಮಾಡಿದ ನಾಟಕ. ಅದರಲ್ಲಿ ಒಬ್ಬ ಮಾವನ ಪಾತ್ರಧಾರಿ ಮತ್ತು 3 ಅಳಿಯಂದು. ಈ ಮಾವನ ಪಾತ್ರಧಾರಿಗೆ ಅವನಿಗೆ ಆ ವೇಷ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಅಳಿಯಂದರಲ್ಲಿ ಒಬ್ಬ ನಾನು, ಇನ್ನಿಬ್ಬರು ಬೇರೆಯವರು. ಅದು ಡಿಸ್ಟ್ರಿಕ್ಟ್ ಲೆವೆಲ್ನ ಕಾಂಪಿಟೇಷನ್ನ ನಾಟಕ. ಒಬ್ಬರು ಮಾಸ್ಟ್ರು ಅದಕ್ಕೆ ನಮ್ಮನ್ನು ಡೈರೆಕ್ಷನ್ ಮಾಡಿದ್ದಾರೆ. ಮಾಡಿ ಅದು ಎಲ್ಲೋ ಒಂದು ಕಡೆ ಒಂದು ಶಾಲೆಯಲ್ಲಿ ನಾವು ಮಾಡ್ತಾ ಇದ್ದಾಗೆ ಒಂದೇ ಒಂದು ತೊಂದರೆ ಅಂದರೆ, ಈ ಮಾವನ ಪಾತ್ರಧಾರಿಗೆ ಅವನ ಡೈಲಾಗ್ಗಳು ಪೂರ್ತಿ ಬಯಾರ್ತಿಲ್ಲ. ಅದು ಒಂದು 8 ಅಲ್ಲ 8 ದೃಶ್ಯಗಳು ಇರುವಂತಹ ಒಂದು ನಾಟಕ, 8 ಸೀನ್ಗಳು. ಒಂದು 4ನೇ ಸೀನ್ನಲ್ಲಿ ನನ್ನ ಮತ್ತು ಅವರ ಸಂಭಾಷಣೆ ನಡೀತಾ ಇದ್ದ ಹಾಗೆ ಅವನಿಗೆ ಏನು ನೆನಪಾಯ್ತೋ ಗೊತ್ತಿಲ್ಲ, 6ನೇ ಸೀನ್ನ ಡೈಲಾಗ್ ಹೇಳಿ ಶುರು ಮಾಡಿದ. ನಾನು ಎಂತ ಮಾಡುದು ಈಗ ಅಂತೇಳಿ ಏನು ಗೊತ್ತಾಗ್ಲಿಲ್ಲ. ಆದರೂ ಕೂಡ ಸ್ವಲ್ಪ ತುಂಬ ನಾಟಕಗಳನ್ನ ಆಗಾಗ ಮಾಡಿ ಸ್ವಲ್ಪ ಧೈರ್ಯ ಅಭ್ಯಾಸಗಳಿದ್ದು ನಾನು ಅಲ್ಲಿಯವರೆಗೆ ಈ ಒಂದು ಸೀನ್ ಹಾರಿಸಿದ್ದಾನಲ್ಲ, ಆ ಕಥೆಯನ್ನು ನನ್ನದೇ ವಾಕ್ಯದಲ್ಲಿ ಅಡ್ಜಸ್ಟ್ ಮಾಡಿ 6ನೇ ಸೀನಿಗೆ ಬಂದು ಸೀದಾ ಒಂದು ಸ್ವಲ್ಪ ಮುಂದೆ ಹೋದ ಕೂಡಲೇ ಇವನಿಗೆ 5ನೇ ಸೀನ್ ಇದ್ದು 5ನೇ ಸೀನ್ ಇದ್ದು ಪುನಃ ಡೈಲಾಗ್ ಹೇಳಿದ. ಈಗ ಮುಂದೆ ಕೊಂಡೋಗಿ ಆಗಿದೆ, ಹಿಂದೆ ಆಗ್ತದ ಮಾಸ್ಟ್ರು ಸಾಕು ಪರದೆ ಹಾಕಿ ಅಲ್ಲಿಗೆ ನಮ್ಮ ನಾಟಕ ಮುಗಿಯಿತು. ಸೊ ಇದು ನೀವು ನೆನಪಿಸಿಕೊಳ್ಳುವಂತ ಒಂದು ನಾಟಕದ ಸನ್ನಿವೇಶ. ಕ್ವಶನ್ ಅಂತ ಕೇಳಿದ್ರೆ, ಆಕಾಶವಾಣಿ ಅಂತ ನೆನಪಾದಾಗ ನಿಮಗೆ ನೆನಪಾಗುವಂತ ಒಂದು ಜಾಸ್ತಿ ವ್ಯಕ್ತಿತ್ವ ಅಥವಾ ಒಂದು ಮೊಮೆಂಟ್, ಸನ್ನಿವೇಶಗಳು ಯಾವುದನ್ನಾದ್ರೂ ನೆನಪಿಸಿಕೊಳ್ಳುವುದಾದ್ರೆ? ತುಂಬ ನೆನಪಾಗ್ತದೆ ಆಕಾಶವಾಣಿ. ನನ್ನ ಆಕಾಶವಾಣಿಯಲ್ಲಿ ನನಗೆ ಮೊದಲಿಗೆ ನನ್ನ ಕಾರ್ಯಕ್ರಮವನ್ನು ಕಲಿಸಿದವರು ಇರ್ಬೋದು, CN ರಾಮಚಂದ್ರ ಅಂತ. ಅವರು ನಮ್ಮ ಗುರು ಅಂತ ಹೇಳ್ತೇವೆ. ಅವರು ಗುರು ಅಂತ ಹೇಳ್ತಾ ಇದ್ದರು, ಅವರೀಗ ಇಲ್ಲ. ಮುಖ್ಯವಾಗಿ ಅವರು ಈಗ ತೀರಿ ಹೋಗಿದ್ದಾರೆ. ಅವರು ಬೆಂಗಳೂರು ದೂರದರ್ಶನದ ನಿರ್ದೇಶಕರಾಗಿದ್ದರು. ಆಮೇಲೆ ಚೆನ್ನೈಯಲ್ಲಿ ದೂರದರ್ಶನದ ನಿರ್ದೇಶಕರಾದಾಗಲೇ ಅವರು ತೀರಿ ಹೋದರು. ಅವರು ನಮ್ಮನ್ನು ತುಂಬ ಒಂದು ಜಾಲಿ ವ್ಯಕ್ತಿತ್ವ. ಅವರು ನಮ್ಮ ಆಕಾಶವಾಣಿಯಲ್ಲಿ ಹೀಗೆ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಜೊತೆಗೆ ನಾವು ಮಾಡಿದ್ದನ್ನು ನೋಡಿ ಕಲ್ತಿದ್ದೇವೆ ಹೊರತು ಅವರು ನಮಗೆ ನೇರವಾಗಿ ಗುರುಗಳಲ್ಲ. ನಾವೊಂಥರ ಏಕಲವ್ಯನ ಥರ. ಆದರೆ ಹಾಗೆ SH ಅಂಜನಪ್ಪ ಅಂತ ಒಬ್ಬರು ನಮ್ಮ ಪ್ರೋಗ್ರಾಮ್ ಆಫೀಸರ್ ಇದ್ದರು. ಅವರನ್ನು ನಾವು ಗುರು ಅಂತ ಕರೆಯೋದು. ಅವರು ಪ್ರೋಗ್ರಾಮಿಗಿಂತ ಹೆಚ್ಚು ನಮಗೆ ನಮ್ಮ ರೂಲ್ಗಳ ಬಗ್ಗೆ, ನಮ್ಮ ಹೋರಾಟದ ಬಗ್ಗೆ ಎಲ್ಲ ಅವರು ನಮಗೆ ಮಾತಾಡುವವರು. ಯಾಕಂದರೆ ಅವರು ಯೂನಿಯನ್ನಲ್ಲಿದ್ದವರು. ಹಾಗೆ ಅವರು ತುಂಬ ನಮ್ಮ ಮೊದಲ ದಿವಸಗಳಲ್ಲಿ ನಮಗೆ ತುಂಬ ಪ್ರಭಾವವನ್ನು ಬೀರಿದ್ದಾರೆ. ಜೊತೆಗೆ ನನ್ನ ಕಲೀಗಾಗಿರುವಂಥ ಡಾಕ್ಟರ್ BM ಶರಬೇಂದ್ರ ಸ್ವಾಮಿಗಳು ನಮ್ಮನ್ನು ತುಂಬ ಜನ ಕೋಟಿ ಚೆನ್ನೈಯರು ಅವಳಿಗಳು ಹಾಗೆ ಹೇಳ್ತಾರೆ. ಕೆಲವರು ಚಂಡಮುಂಡರು ಅಂತ ಹೇಳ್ತಾರೆ. ಅದು ಬೇರೆ ಪ್ರಶ್ನೆ. ಅದು ಹಾಗೆ ಅವರು ಮಾಡ್ತಿದ್ದ ಕಾರ್ಯಕ್ರಮಗಳಲ್ಲಿ ಅಥವಾ ನಾನು ಮಾಡ್ತಿದ್ದ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯವಾಗಿ ನಮ್ಮ ಇನ್ವಾಲ್ವ್ಮೆಂಟು ಇವನ್ ಫ್ಯಾಮಿಲಿಯಲ್ಲೂ, ನಾವು ಫ್ಯಾಮಿಲಿ ಫ್ರೆಂಡ್ಸ್ ಅವರು, ಅದು ಅಲ್ಲದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಆಕಾಶವಾಣಿಯಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇದೆ. ನಾನು ಕಾರವಾರಕ್ಕೆ ಹೋದಾಗಲೂ ಕೂಡ ಇಲ್ಲಿಯ ಇದರ ವಿಷಯಗಳಲ್ಲಿ ಅವರು ನನ್ನ ಸಲಹೆ ಕೇಳ್ತಾ ಇದ್ದರು. ನಾನು ಅಲ್ಲಿದ್ದಾಗಲೂ ಅವರು ಇದ್ದಾಗ ಅವರು ಸಲಹೆಯನ್ನು ಕೊಡುವಂಥದ್ದು. ಸಾಮಾನ್ಯವಾಗಿ ನಾವು ಮೊದಲಿಂದಲೂ ಕೂಡ, ನಾನು ಸೇರಿದ ಕಾಲದಿಂದಲೂ ಕೂಡ ಫಸ್ಟಿಗೆ ನಾನು ಒಂದು ಸ್ಕೂಟ್ರಲ್ಲಿ ತಗೊಂಡಿದ್ದೆ. ನಮ್ಮ ನೆನಪು ಅಂತ ಹೇಳಿದರೆ ಹೆಚ್ಚಿನವರಿಗೆ ಅವರು ಸ್ಕೂಟ್ರಲ್ಲಿ ಹಿಂದೆ ಕೂತ್ಕೊಂಡು ನಾನು ಮುಂದೆ ಕೂತ್ಕೊಂಡು ನೆನಪುಗಳು. ಸೊ ಅವರು ತುಂಬ ನಮ್ಮ ಜೀವನದ ಪಯಣದ ಒಳಗೆ ಬೀರಿದ್ದಾರೆ. ಈಗ ಸಣ್ಣದ್ರಲ್ಲಿ ಒಂದಷ್ಟು ಪುಸ್ತಕಗಳನ್ನು ಓದ್ತಾ ಇದ್ದೀನಿ ಹೇಳಿದ್ರಿ, ಅದರಲ್ಲಿ ಯಾವುದಾದ್ರೂ ನೆಚ್ಚಿನ ಲೇಖಕರು ಅಥವಾ
ನಮಗೆ ಚಿಕ್ಕಂದಿನಿಂದ ಓದುವಾಗ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಒಂದು ಥ್ರಿಲ್ಲಿಂಗ್ ನಾವೆಲ್ಸು, ಪತ್ತೇದಾರಿ ಕಥೆಗಳು ಇಂಥದ್ದೇ. ಆಗ ಎನ್ ನರಸಿಂಹಯ್ಯ ಅಂತ ಒಬ್ಬರು ಬರೀತಾ ಇದ್ರು. ಅವರ ಪತ್ತೇದಾರಿ ಕಥೆಗಳನ್ನು ನಾವು ಓದದವರೇ ಇಲ್ಲ. ಅದು ಒಂದು ಸ್ವಲ್ಪ ವರ್ಷಗಳು ಕಲಿತ್ರೆ ಸ್ವಲ್ಪ ಮಿಲ್ಸೆಂಟ್ ಬೂನ್ ಟೈಪ್ನ ಕಾದಂಬರಿಗಳು, ಸಾಯಿಸುತ್ತೆ, ಎಚ್ ಪಿ ರಾಧಾದೇವಿ, ಆಮೇಲೆ ಎಂಡಮೂರಿ ಆತವರು. ಎಂಡಮೂರಿಯ ಕಾದಂಬರಿಗಳನ್ನು ನಾವು ಬಹಳ ಆಸಕ್ತಿಯಿಂದ ಆ ಟೈಮಲ್ಲಿ ಒಂದು ನಾನು ಕಾಲೇಜಿಗೆ ಹೋದಾಗ ಅದೊಂದು ಅವರ ಉಚ್ಛ್ರಾಯದ ಕಾಲ ಎಂಡಮೂರಿಯವರು. ಆಗ ನಾನು ನಮಗೆ ಕಾಲೇಜಿನಲ್ಲಿ ನನ್ನ ಈ ಕಾಂಪಿಟೇಷನ್ಗಳಲ್ಲಿ ಪ್ರೈಸ್ ಬಂದರೆ ಕೆನರಾ ಕಾಲೇಜಲ್ಲಿ ಅತ್ರಿ ಬುಕ್ ಸೆಂಟರ್ನಿಂದ 50 ರೂಪಾಯಿ 100 ರೂಪಾಯಿ ಕೂಪನ್ ಕೊಡ್ತಾ ಇದ್ರು. ಆ ಕೂಪನ್ ಅತ್ರಿ ಬುಕ್ ಸೆಂಟ್ರಿಗೆ ಹೋಗಿ ಅಲ್ಲಿಂದ ತಗೊಳ್ಳೋದು ಯಾರ್ದು ಅಂತೇಳಿ ಈ ಎಂಡಮೂರಿ ಕಾದಂಬರಿಗಳು ನನ್ನ ಕೈಯಲ್ಲಿ ಈಗಲೂ ಕೂಡ ಒಂದು 10-15 ಕಾದಂಬರಿಗಳು ಕಡಿಮೆ ಅಂದರೂ ಇದ್ದಾವೆ. ಸೊ ಈಗ ನಾನು ಕೆಲವೊಂದು ಶಬ್ದಗಳನ್ನು ಹೇಳ್ತೀನಿ ಸರ್. ಸೊ ಅದಕ್ಕೆ ನೀವು ಒಂದು ಸೆಂಟೆನ್ಸ್ ಅಲ್ಲಿ ಆನ್ಸರ್ ಮಾಡೋದು. ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ಸಿನಿಮಾ, ಅಂಬರೀಷ್, ಆಕಾಶವಾಣಿ. ಒಂದು ಸೆಂಟೆನ್ಸ್ ಅಲ್ಲಿ ಹೇಳೋದು ಕಷ್ಟ ಅಂತ ಹೇಳ್ಬೋದು, ಯಾಕಂದ್ರೆ ಇಡೀ ಜೀವನವೇ ಆಕಾಶವಾಣಿ ಒಟ್ಟಿಗೆ ಹೋಗಿಕೊಳ್ಳೋದ್ರಿಂದ. ಯಕ್ಷಗಾನವೂ ಕಷ್ಟವೇ ಇದರಲ್ಲಿ. ಆದರೆ ನಮಗೆ ಬಲಿಪ ನಾರಾಯಣ ಭಾಗವತರು ಅವರ ಬಗ್ಗೆ ಹೇಳ್ತೀವಿ. ಸೊ ಇಷ್ಟೊತ್ತಿಗೆ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಇದ್ರಿ. ತುಂಬಾ ವಿಚಾರಗಳನ್ನ ನಾವು ತಿಳ್ಕೊಳ್ಳೋದಿತ್ತು, ಒಂದಷ್ಟು ಹಳೆ ನೆನಪುಗಳನ್ನ ಮೆಲುಕು ಹಾಕಿದ್ವಿ. ಈ ಕಾರ್ಯಕ್ರಮಕ್ಕೆ ನೀವು ಬಂದದ್ದು ನಮಗೆ ತುಂಬಾ ಖುಷಿ ಆಯಿತು. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಕ್ಕೆ ಸರ್ ಒಂದು ಪ್ರೀತಿಯ ಕಾಣಿಕೆ. ಧನ್ಯವಾದಗಳು.